ಎಲ್ಲರಿಗೂ ನಮಸ್ಕಾರ. ನಮ್ಮ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘ ಮೈಸೂರು ಜಿಲ್ಲಾ ಘಟಕದ ವತಿಯಿಂದ ರಾಜ್ಯ ಒಕ್ಕಲಿಗರ ಸಂಘದ ಸಂಸ್ಥಾಪಕರಾದ ಶ್ರೀ ಕೆ.ಎಚ್. ರಾಮಯ್ಯ ಅವರ ಜಯಂತಿ ಕಾರ್ಯಕ್ರಮ ಮತ್ತು ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಶ್ರೀ ಕೆ.ಎಚ್. ರಾಮಯ್ಯ ಸೇವಾ ಪ್ರಶಸ್ತಿ ಹಾಗೂ ನಮ್ಮ ಸಮುದಾಯದಲ್ಲಿ ಅತಿ ಹೆಚ್ಚು ಅಂಕ ಪಡೆದಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿದ್ದೀವಿ. ತಮಗೆಲ್ಲ ಗೊತ್ತಿರುವ ಹಾಗೆ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘ ಎಲ್ಲ 31 ಜಿಲ್ಲೆಗಳಲ್ಲೂ ಸಹ ಕೆಲಸ ಮಾಡ್ತಾ ಇದೆ. ರಾಜ್ಯದ ಯಾವುದೇ ಮೂಲೆಯಲ್ಲಿ ನಮ್ಮ ಸಮುದಾಯಕ್ಕೆ ಧಕ್ಕೆಯಾದ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘ ನಿಲ್ಲುತ್ತೆ. ಇದ್ರ ಜೊತೆಗೆ ನಾವು ಈ ಬಾರಿ ರಾಜ್ಯ ಒಕ್ಕಲಿಗರ ಸಂಘವನ್ನು ಸ್ಥಾಪನೆ ಮಾಡಿದಂತ ತಮಗೆಲ್ಲ ತಿಳಿದಿರುವ ಹಾಗೆ ಈಗ ನಮ್ಮ ರಾಜ್ಯ ಒಕ್ಕಲಿಗರ ಸಂಘ ಬಹಳ ದೊಡ್ಡ ಮಟ್ಟದ ಒಂದು ಸಂಘವಾಗಿ ಬೆಳೆದಿದೆ. ಇಡೀ ರಾಜ್ಯದಲ್ಲಿ ದೇಶದಲ್ಲಿಯೇ ಯಾವುದೇ ಒಂದು ಸಮುದಾಯ ಅಷ್ಟು ಬೃಹತ್ಕಾರವಾಗಿ ಬೆಳೆದಿದೆ. ಅದಕ್ಕೆ ಕಾರಣ ಆದಂತವರು ನಮ್ಮ ಶ್ರೀ ಕೆ.ಎಚ್. ರಾಮಯ್ಯ ಅವರು ಆಗಿನ ಕಾಲದಲ್ಲಿ ಅಂದ್ರೆ ಸ್ವಾತಂತ್ರ್ಯಕ್ಕೂ ಮುಂಚೆನೆ ಒಂದು ಸಂಘವನ್ನ ಕಟ್ಟಬೇಕು ಸಮುದಾಯಕ್ಕೆ ಅಂತ ಹೇಳಿ ಒಂದು ದೊಡ್ಡ ಸಂಘವನ್ನ ಕಟ್ಟಲು ನಾವು ತಿಳಿದಾಗೆ ಬಹುಶಃ ಸ್ವಾತಂತ್ರ್ಯಕ್ಕೂ ಮುಂಚೆ ಏನು 1947ರಲ್ಲಿ ಏನು ನಮ್ಮ ಮೈಸೂರು ರಾಜ್ಯದ ಬಜೆಟ್ ಇತ್ತು, ಆ ಬಜೆಟ್ಗೆ ಸಮನಾಗಿ ನಮ್ಮ ರಾಜ್ಯ ಒಕ್ಕಲಿಗರ ಸಂಘದ ಹಣ ಇತ್ತಂತೆ. ಅಷ್ಟು ದೊಡ್ಡ ಮಟ್ಟದ ಸಂಘ. ಅದನ್ನ ಕಟ್ಟಂತ ಕೆ.ಎಚ್. ರಾಮಯ್ಯ ಅವರ ಜಯಂತಿ ಅಂಗವಾಗಿ ನಾವಿಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ. ಈ ನಮ್ಮ ಕಾರ್ಯಕ್ರಮದ ಉದ್ಘಾಟನೆಗೆ ಶಾಸಕರು ವಿಧಾನ ಪರಿಷತ್ನ ಸದಸ್ಯರಾದಂತಹ ಶ್ರೀಯುತ ಸಿ.ಎನ್. ಮಂಜೇಗೌಡ ಆಗಮಿಸಿದ್ದಾರೆ. ಅವರಿಗೆ ನಾನು ಉತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸಹಜೀವಿಗಳು, ಸಜ್ಜನರು, ಶಿಸ್ತಿನ ಸಿಪಾಯಿ ಅಂತ ಹೇಳ್ಬೋದು, ಅವರಿಗೆ ನಾವು ಉತ್ಪೂರ್ವಕ ಸುಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆ ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಸನ್ಮಾನವನ್ನು ಮಾಡಲಿಕ್ಕೆ ನಮ್ಮ ಮೈಸೂರು ಕೊಡಗು ಕ್ಷೇತ್ರದ ಬಹಳ ಜನಪ್ರಿಯ ಸಂಸದರಾದಂತಹ ಬಹಳ ಹಿಂದುತ್ವವಾದಿಗಳು, ಒಳ್ಳೆಯ ವಾಗ್ಮಿಗಳು ಆದಂತಹ ಎಲ್ಲೇ ನಮ್ಮ ಹಿಂದೂ ಧರ್ಮಕ್ಕೆ ಧಕ್ಕೆ ಆದ ಏನೇ ಒಂದು ಧಕ್ಕೆ ಆದ ಬಹಳ ಒಳ್ಳೆ ಹೇಳಿಕೆಗಳನ್ನು ಕೊಟ್ಟು ನಮ್ಮ ಧರ್ಮವನ್ನು ಕಾಪಾಡ್ತಿರುವಂತಕ್ಕ ಶ್ರೀಯುತ ಪ್ರತಾಪ್ ಸಿಂಹ ಆಗಮಿಸಿದ್ರೆ ಅವ್ರಿಗೂ ನಾನು ಪೂರ್ವಕ ಸುಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೂ ಈ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲು ಚಾಮರಾಜ ಕ್ಷೇತ್ರದ ಇಲ್ಲಿನ ಶಾಸಕರಾದಂತಹ ಶ್ರೀಯುತ ಕೆ. ಹರೀಶ್ ಗೌಡ್ ಆಗಮಿಸಬೇಕಿತ್ತು. ತಡವಾಗಿ ಬರ್ತೀನಿ ಅಂತ ಹೇಳಿದರೆ ಅವ್ರಿಗೆ ನಾನು ಪೂರ್ವಕ ಸುಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೂ ಈ ನಮ್ಮ ಕಾರ್ಯಕ್ರಮದಲ್ಲಿ ಘನ ಉಪಸ್ಥಿತಿಯಾಗಿ ನಮ್ಮ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ರಾಜ್ಯಾಧ್ಯಕ್ಷರು ಹಾಗೂ ಕಾಮಗಾರಿ ಅಧ್ಯಕ್ಷರು ರಾಜ್ಯ ಒಕ್ಕಲಿಗರ ಸಂಘ ಏನು ನಾವು ಕೆ.ಎಚ್. ರಾಮಯ್ಯ ಜಯಂತಿ ಮಾಡ್ತಾ ಇದ್ದೇವೆ ಅವರ ಸಂಘದಲ್ಲೇ ಕಾಮಗಾರಿ ಅಧ್ಯಕ್ಷರಾಗಿರತಕ್ಕಂಥ ಶ್ರೀಯುತ ಸಿ.ಜಿ. ಗಂಗಾಧರ್ ಆಗಮಿಸಿದ್ದಾರೆ. ಅವರು ನಾನು ಪೂರ್ವಕ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ನಮ್ಮ ಮೈಸೂರು ಜಿಲ್ಲಾ ಘಟಕದ ಗೌರವಾಧ್ಯಕ್ಷರಾದಂತಹ ಹಾಗೂ ಸಮಾಜ ಸೇವಕರಾದಂತಹ ಡಾಕ್ಟರ್ ಸಿ.ವೈ. ಶಿವೇಗೌಡ ಆಗಮಿಸಿದ್ದಾರೆ. ಅವ್ರಿಗೂ ನಾನು ಪೂರ್ವಕ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ಈ ನಮ್ಮ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡಲು ಮತ್ತೋರ್ವ ರಾಜ್ಯ ಒಕ್ಕಲಿಗರ ಸಂಘದ ಮಾಜಿ ಗೌರವಾಧ್ಯಕ್ಷರು ಹಾಗೂ ಹಾಲಿ ನಿರ್ದೇಶಕರಾದಂತಹ ಶ್ರೀಯುತ ಕೆ.ವಿ. ಶ್ರೀಧರ್ ಆಗಮಿಸಿದ್ದಾರೆ. ಅವ್ರಿಗೂ ನಾನು ಪೂರ್ವಕ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ಮುಖ್ಯ ಅತಿಥಿಗಳಾಗಿ ಈ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀಯುತ ಮಡ್ಡಿಕೆರೆ ಗೋಪಾಲ್ ಅವರು ನಮಗೆ ಇಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಜಾಗವನ್ನು ಸಹ ಕೊಟ್ಟಿದ್ದಾರೆ. ಅವ್ರಿಗೂ ಸಹ ಯಾವುದೇ ಕಾರ್ಯಕ್ರಮಗಳು ನಾವು ಮೈಸೂರಿನ ನೋಡಿದ್ರೆ ಬಹಳ ಸಕ್ರಿಯವಾಗಿ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ನ ಬಹಳ ದೊಡ್ಡ ಮಟ್ಟಕ್ಕೆ ಬೆಳೆಸಿರ್ತಕ್ಕಂಥ ಶ್ರೀಯುತ ಮಡ್ಡಿಕೆರೆ ಗೋಪಾಲ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ನಾನು ತುಂಬ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ಮೈಸೂರು ವಿಶ್ವವಿದ್ಯಾಲಯದ ಮಾಜಿ ಸಿಂಡಿಕೇಟ್ ಸದಸ್ಯರಾದಂತಹ ಡಾಕ್ಟರ್ ಇ.ಸಿ. ನಿಂಗರಾಜೇಗೌಡ ಆಗಮಿಸಿದ್ದಾರೆ. ಅವ್ರಿಗೂ ನಾನು ತುಂಬ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ಮತ್ತೊಂದು ಮುಖ್ಯ ಅತಿಥಿಗಳಾದಂತಹ ನಮ್ಮ ಮೈಸೂರು ಮಹಾನಗರ ಪಾಲಿಕೆಯ ಮಾಜಿ ಮಹಾ ಉಪಪೌರಾದಂತಹ ಶ್ರೀಮತಿ ಶಾಂತಕುಮಾರಿ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮನ್ನ ಕೊಡ್ಕೊತಾರೆ. ಅವ್ರಿಗೂ ನಾನು ಪೂರ್ವಕ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ಈ ನಮ್ಮ ಏನು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಕೇಂದ್ರ ಬಿಂದುಗಳಾಗಿ ಶ್ರೀ ಕೆ.ಎಚ್. ರಾಮಯ್ಯ ಸೇವಾರತ್ನ ಪ್ರಶಸ್ತಿಯನ್ನು ಪಡೆಯಲು ರಾಜ್ಯಾಧ್ಯಕ್ಷರು ವಿದ್ಯುತ್ ಗುತ್ತಿಗೆದಾರರ ಸಂಘ ಶ್ರೀಯುತ ರಮೇಶ್ ಸಿ ಅವರು ಕಾರ್ಯನಿಮಿತ್ತ ತಡವಾಗಿ ಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರಿಗೂ ನಾನು ಪೂರ್ವಕ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ಮತ್ತೊಬ್ಬ ಕೆ.ಎಚ್. ರಾಮಯ್ಯ ಪ್ರಶಸ್ತಿ ಪುರಸ್ಕೃತರಾದಂತ ಹಿರಿಯ ಸಮಾಜ ಸೇವಕರು ಕಾಂಗ್ರೆಸ್ ಮುಖಂಡರು ಆದಂತಹ ಶ್ರೀಯುತ ಕೆ.ಎಲ್. ಧನ್ಯಕುಮಾರ್ ಆಗಮಿಸಿದ್ದಾರೆ. ಅವ್ರಿಗೂ ನಾನು ಪೂರ್ವಕ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ಕಾವೇರಿ ಕ್ರಿಯಾ ಸಮಿತಿಯ ಅಧ್ಯಕ್ಷರು ಹಾಗೂ ಭಗೀರಥ ಚಲನಚಿತ್ರ ಏನು ನಾವೆಲ್ಲ ನೋಡಿರ್ಬೋದು, ಮೈಸೂರಿನಲ್ಲಿ 105 ದಿನಗಳ ಕಾಲ ಸತತವಾಗಿ ಓಡಿದಂತ ಭಗೀರಥ ಚಲನಚಿತ್ರದ ನಾಯಕ ನಟರು ಹಾಗೂ ಇಂದಿನ ಎಬಿವಿಪಿ ವಿದ್ಯಾರ್ಥಿ ಕ್ರಿಯಾ ಸಮಿತಿಯ ಅಧ್ಯಕ್ಷರು ಆಗಿರುವಂತಹ ಜಯಪ್ರಕಾಶ್ ಆಗಮಿಸಿದ್ದಾರೆ. ಅವ್ರಿಗೂ ನಾನು ಪೂರ್ವಕ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ನಮ್ಮ ಮೈಸೂರಿನ ಐಶ್ವರ್ಯ ಆಸ್ಪತ್ರೆಯ ಖ್ಯಾತ ವೈದ್ಯರಾದಂತಹ ಡಾಕ್ಟರ್ ಲಕ್ಷ್ಮೇಗೌಡರು ಆಗಮಿಸಿದ್ದಾರೆ. ಅವ್ರಿಗೂ ನಾನು ಪೂರ್ವಕ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ನಮ್ಮ ಮೈಸೂರಿನ ಮಹಾರಾಣಿ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದಂತಹ ಪ್ರೊಫೆಸರ್ ಸಿ.ಎಚ್. ಪ್ರಕಾಶ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ನಾನು ಪೂರ್ವಕ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ಕೆ.ಎಚ್. ರಾಮಯ್ಯ ಪ್ರಶಸ್ತಿ ಪುರಸ್ಕೃತರಾದಂತಹ ಮತ್ತೊಬ್ಬರು
ಪಂಚವಟಿ ಹೋಟೆಲ್ನ ಪಾಲುದಾರರಾದಂತಹ ಶ್ರೀಯುತ ಪಾಂಡುರಂಗ್ ಸತೀಶ್ ಗೌಡರು ನಿನ್ನೆ ತಾನೇ ವೃದ್ಧಪಾನ ಆಚರಿಸಿದ್ದಾರೆ. ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಎಲ್ಲ ಪರವಾಗಿ ನಾವು ಹೇಳ್ತಾ ಒಳ್ಳೆದಾಗಲಿ ಅಂತ ಅವರು ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಹಾಗೂ ಮತ್ತೊಬ್ಬ ಚಾಮುಂಡೇಶ್ವರಿ ಕ್ಷೇತ್ರದ ಕೆಪಿಸಿಸಿ ಸದಸ್ಯರಾದಂತಹ ಶ್ರೀಯುತ ನಜರ್ಬಾದ್ ನಟರಾಜ್ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಗಮಿಸ್ತೀನಿ ಅಂತ ಹೇಳಿದರೆ ಅವರು ನಾನು ಉಪಯೋಗ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೂ ಜೊತೆಗೆ ಶ್ರೀ ಲಕ್ಷ್ಮೀ ಚಾರಿಟಬಲ್ ಟ್ರಸ್ಟ್ ನ ರಾಜ್ಯಾಧ್ಯಕ್ಷರಾದಂತಹ ಸಮಾಜ ಸೇವಕರು ಬಹಳಷ್ಟು ಹೆಣ್ಮಕ್ಳ ಪರವಾಗಿ ಧ್ವನಿಯಾಗಿ ನಿಂತಕ್ಕಂತ ಶ್ರೀಮತಿ ಶೋಭಾ ರಾಣಿ ಗೌಡ ಆಗಮಿಸಿದ್ದಾರೆ. ಅವರಿಗೂ ನಾನು ಉಪಯೋಗ ಸುಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೂ ನಮ್ಮ ಉದಯಕಾಲ ದಿನಪತ್ರಿಕೆಯ ಜಿಲ್ಲಾ ವರದಿಗಾರರಾದಂತಹ ಶ್ರೀಯುತ ಜೆ ರವಿಚಂದ್ರ ಅಂಚಾರ್ ಅವರು ಆಗಮಿಸಿದ್ದಾರೆ. ಅವರಿಗೂ ನಾನು ಉಪಯೋಗ ಸುಸ್ವಾಗತ ಕೊಡ್ತಾ ಇದ್ದೇನೆ. ಎಲ್ಲಿ ಅಂಚಾರ್ ರವಿಚಂದ್ರ ಅವರು ದಯಮಾಡಿ ಬನ್ನಿ ಬನ್ನಿ ಮೇಲ್ ಬನ್ನಿ ಮೇಲ್ ಬನ್ನಿ 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 ದಯಮಾಡಿ ರವಿಚಂದ್ರ ಅಂಚಾರ್ ಅವರು ನಮ್ಮ ಸಮುದಾಯ ಪರವಾಗಿ ಯಾವುದೇ ಏನೇ ಕಾರ್ಯಕ್ರಮ ಎಲ್ಲೇ ಇರುವೆ ಬಹಳ ಅಚ್ಚುಕಟ್ಟಾಗಿ ಎಲ್ಲ ಪತ್ರಿಕೆಗಳಲ್ಲಿ ಪ್ರಕಟ ಮಾಡ್ತಾರೆ. ಅವ್ರಿಗೂ ನಾನು ಉಪಯೋಗ ಸುಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೂ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಅಖಿಲ ಕರ್ನಾಟಕ ವಕೀಲ ಸಂಘದ ಮಹಿಳಾ ಅಧ್ಯಕ್ಷರಾದಂತ ನಟ ರಂಗನಾಥ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ನಾನು ಉಪಯೋಗ ಸುಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೂ ಈ ನಮ್ಮ ಕಾರ್ಯಕ್ರಮ ನಡೀಲಿಕ್ಕೆ ಇಲ್ಲಿ ಪತ್ರಿಕೋದ್ಯಮದವರು, ದೃಶ್ಯ ಮಾಧ್ಯಮದವರು ಹಾಗೂ ನಮ್ಮ ಅಖಿಲ ಕರ್ನಾಟಕ ವಕೀಲ ಸಂಘದ ಎಲ್ಲ ನಮ್ಮ ಸನ್ಮಿತರು, ಮಹಿಳಾ ಪದಾಧಿಕಾರಿಗಳು, ಪುರುಷ ಪದಾಧಿಕಾರಿಗಳು ದಯಮಾಡಿ ಅವರ ಹೆಸರನ್ನ ಬಿಟ್ಟೋಗಿದ್ರೆ ದಯಮಾಡಿ ಅನ್ಯ ತಪಾಸಬಾರದು. ಸಮಾಜ ಅಭಾವ ಇರೋದ್ರಿಂದ ಮಂಜೇಗೌಡರು ಪದಾರ್ಥಗಳು ಬೇರೆ ಕಡೆ ಓಡಬೇಕು. ತಮ್ಮೆಲ್ಲರೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆ ಈ ಕಾರ್ಯಕ್ರಮ ನಡೆಸಿಕೊಡ್ಲಿಕ್ಕೆ ಸಹಕಾರ ನೀಡತಕ್ಕಂಥ ನಮ್ಮ ಮಹಿಳೆಗಳಿದ್ದವರು, ಪುರುಷಗಳಿದ್ದವರು ಎಲ್ಲರೂ ಮತ್ತೊಮ್ಮೆ ನಾನು ಉದ್ಭೋಗ ಸುಸ್ವಾಗತವನ್ನು ಕೋರ್ತಾ ನನ್ನ ವಾಸ್ತವಿಕ ಹಾಗೂ ಸ್ವಾಗತವನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘ ಮೈಸೂರು ಜಿಲ್ಲಾ ಘಟಕದ ವತಿಯಿಂದ ಕೆ.ಎಸ್. ರಾಮಯ್ಯನವರ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಆಸಕ್ತರಾಗಿರ್ತಕ್ಕಂಥ ಫೈರ್ ಬ್ರ್ಯಾಂಡ್ ಹೆಸರುವಾಸಿಯಾಗಿ ಮೈಸೂರು ಮತ್ತು ಚಾಮರಾಜನಗರ, ಮೈಸೂರು ಮತ್ತು ಕೊಡಗು ಲೋಕಸಭಾ ಸದಸ್ಯರಾದಂಥ ಪ್ರತಾಪ್ ಸಿಂಗ್ ಸಾಹೇಬ್ರವರೇ, ಗಂಗಾಧರ್ ಅವರೇ, ಶಿವೇಗೌಡರವರೇ, ಶ್ರೀಧರ್ ಅವರೇ, ಮುಟ್ಟಿಕೆರೆ ಗೋಪಾಲಣ್ಣವರೇ, ನೀಲರಾಜೇಗೌಡರೇ, ದಿವ್ಯಾಕುಮಾರ್ ಅವರೇ, ಲಕ್ಷ್ಮೇಗೌಡರವರೇ, ಜಯಪ್ರಕಾಶ್ ಅವರೇ, ಸಿ.ಎಸ್. ಪ್ರಕಾಶ್ ಅವರೇ, ಪಾಂಡುರಂಗ ಸತೀಶ್ ಗೌಡ್ರೆ, ಶ್ರೀಮತಿ ಶೋಭಾ ಗೌಡ್ರವರೇ, ಶೋಭಾರಾಣಿ ಗೌಡ್ರೆ, ರವಿಚಂದ್ರ ಅವರೇ, ಲತಾ ರಂಗನಾಥ್ ಅವರೇ ಮತ್ತು ಕರ್ನಾಟಕ ಸೇನಾಪಡೆಯ ಅಧ್ಯಕ್ಷರು ಮತ್ತು ಈ ಕಾರ್ಯಕ್ರಮವನ್ನು ಆಚರಣೆ ಮಾಡಿರ್ತಕ್ಕಂಥ ಲೋಕೇಶ್ ಗೌಡ್ರವರೇ, ನನ್ನ ವಾಯ್ಸು ಸ್ವಲ್ಪ ಸರಿಯಿಲ್ಲ. ನೀವು ಮಾತಾಡ್ಬಿಟ್ರೆ ನಾನು ಮಾತಾಡ್ಲಿಕ್ಕೆ ಆಗೋದಿಲ್ಲ. ದಯಮಾಡಿ ನಾನು ಜಾಸ್ತಿ ಮಾತಾಡೋದಿಲ್ಲ, ಸಬ್ಜೆಕ್ಟಿಗೆ ತಕ್ಕಂತೆ ಹೋಗ್ತೇನೆ. ಅಮ್ಮ ಮಾತಾಡಬೇಡಿ, ಒಂದೇ ಕಡೆ ಮಾತಾಡ್ತಿದ್ದೀರಲ್ಲ, ದಯಮಾಡಿ ಮಾತಾಡಬೇಡಿ. ಯಾಕೆಂದರೆ ಪ್ರತಾಪ್ ಸಿಂಗ್ ಸಾಹೇಬರು ಬೇರೆ ಕಾರ್ಯಕ್ರಮಕ್ಕೆ ಹೋಗಬೇಕು, ನಾನು ಅವ್ರ ಭಾಷಣ ಕೇಳಬೇಕು ಡೈರೆಕ್ಟ್ ಲೈವಲ್ಲಿ ಅಂತ ಕೂತಿದ್ದೀನಿ ನಾನು ಪ್ರತಾಪಣ್ಣ ಇವತ್ತು. ಯಾಕೆಂದರೆ ಪ್ರತಾಪ್ ಸಿಂಗ್ ಸಾಹೇಬ್ರದ್ದು ಭಾಷಣ ನಾನು ಬರೀ ಇದ್ರಲ್ಲಿ ನೋಡಿ ಯೂಟ್ಯೂಬಲ್ಲಿ ನೋಡಿದ್ದೇನೆ, ಅವ್ರ ಭಾಷಣ ನಾನು ವೇದಿಕೆ ಮೇಲೆ ನೋಡಿಲ್ಲ. ಮತ್ತು ಇನ್ನೊಂದೇನೆಂದರೆ ಅವರು ಇದ್ದಂಥ ವೇದಿಕೆನ ನಾನು ಇದುವರೆಗೂ ಭಾಷಣ ಮಾಡಿಲ್ಲ. ನಾನು ಇದೇ ಮೊದಲನೇ ಭಾಷಣ ಅವ್ರ ವೇದಿಕೆ ಮೇಲೆ ಮುಂದುವರೆ. ಇವತ್ತು ನಾವು ನಮ್ಮ ರಂಗನಾಥ್ ಅವರು ನಮ್ಮ ಕೆ.ಎಸ್. ರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡಬೇಕು. ಮೊದಲನೇದಾಗಿ ಬಂಧುಗಳೇ, ಕೆ.ಎಸ್. ರಾಮಯ್ಯನವರು ಯಾಕೆ ಇವತ್ತು ನೆನೀತಾ ಇದ್ದೀವಿ, ಇಂಥ ಕಾರ್ಯಕ್ರಮವನ್ನು ಏನಕ್ಕೆ ಮಾಡಬೇಕು ಅಂತಂದರೆ, ಈ ಒಂದು ಏನೇನು ಸಮಾಜಕ್ಕೆ ಒಳ್ಳೆಯ ಕಾರ್ಯಗಳನ್ನ ಮಾಡಿದ್ದಾರೆ ಅದನ್ನು ಸಮಾಜಕ್ಕೆ ತಿಳಿಸೋದಕ್ಕೆ ಒಂದು. ಎರಡನೇದು, ಅವ್ರು ಮಾಡಿದಂಥ ಕಾರ್ಯಕ್ರಮಗಳನ್ನು ಅದಕ್ಕೆ ನಾವು ಅವ್ರಿಗೆ ಒಂದು ನಮಸ್ಕಾರ ತಿಳಿಸಿ ಅವ್ರು ಮಾಡಿದಂಥ ಕಾರ್ಯಕ್ರಮ ನೆನೀತಕ್ಕಂಥದಕ್ಕೋಸ್ಕರವಾಗಿ ನಾವು ಇಂಥ ಕಾರ್ಯಕ್ರಮಗಳನ್ನ ಮಾಡ್ತೀವಿ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ರಾಮಯ್ಯನವರು 1879 1879ರಲ್ಲಿ
ಜನಿಸ್ತಾರೆ. ಇಂಗ್ಲೆಂಡಿಗೆ ಹೋಗಿ ಅವತ್ತಿನ ಕಾಲದಲ್ಲಿ ಅವರು ಲಾನ ಮಾಡ್ಕೊಂಡು ಬರ್ತಾರೆ. ಲಾನ ಮಾಡ್ಕೊಂಡು ಬಂದಾದ್ಮೇಲೆ ಅವರ ಸೇವೆ ಮತ್ತು ಅವರ ಸಾಮಾಜಿಕ ಕಾಳಜಿ, ಹಿಂದುಳಿದ ವರ್ಗಗಳ ಬಗ್ಗೆ ಅವರಿಗೆ ಇದ್ದಂಥ ಒಂದು ಕಾಳಜಿಯಿಂದಾಗಿ ಅವತ್ತಿದ್ದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಏನು ಕೇಳ್ಬಿಟ್ರೆ ಕೃಷ್ಣರಾಜ ಒಡೆಯರವರು ಅವರನ್ನು ಒಂದು ಒಳ್ಳೆಯ ಹುದ್ದೆಗೆ ನೇಮಕ ಮಾಡಿಕೊಡ್ತಾರೆ. ಅವರ ಸಲಹೆಗಾರರು ಕೂಡ ನೇಮಕ ಮಾಡಿಕೊಡ್ತಾರೆ. ಆ ಪುಣ್ಯಾತ್ಮರು ಒಕ್ಕಲಿಗರಾದರೂ ಕೂಡ ಹಿಂದುಳಿದ ವರ್ಗಗಳ ಬಗ್ಗೆ ಹೆಚ್ಚಿನ ಕಾಳಜಿ ಇತ್ತು. ಹಾಗೆಯೇ ಎಲ್ಲ ಧರ್ಮಗಳನ್ನು ಕೂಡ ಅವತ್ತು ಹಿಂದುಳಿದವರಿಗೆ ಮೀಸಲಾತಿಯನ್ನು ಕೊಡಬೇಕು ಅಂತ ಹೇಳಿ ಅವತ್ತಿನ ಕಾಲದಲ್ಲಿ ಅವರು ಎಜುಕೇಷನನ್ನು ಹಿಂದುಳಿದವರಿಗೆ ಎಜುಕೇಷನ್ ಕೊಡಬೇಕು ಅಂತ ಹೇಳಿ ದೊಡ್ಡಗೌಡರನ್ನೆಲ್ಲ ನೇಮಕ ಮಾಡ್ತಾರೆ ಟೀಚರ್ ಆಗಿ. ಅವತ್ತಿನ ಕಾಲದಲ್ಲಿ ಈ ಕಾಳಜಿ ಇಟ್ಕೊಂಡಂಥ ವ್ಯಕ್ತಿನ ಇವತ್ತು ಯಾಕೆ ನೆನೀಬೇಕು ಅಂತಂದರೆ, ಇವತ್ತು ಬರ್ತಕ್ಕಂಥ ರಾಜಕಾರಣಿಗಳು ನಾವು ನೋಡ್ತಾ ಇದ್ದೇವೆ, ಇವತ್ತು ಉತ್ತಮವಾದಂಥ ಅಧಿಕಾರಿಗಳನ್ನು ನೋಡ್ತಾ ಇದ್ದೇವೆ. ಇವತ್ತು ಎಲ್ಲರೂ ಕೂಡ ಬೇರೆ ಹೇಳಿಕೆ ತೊದಲಾಗ್ತಿದ್ದಾರೆ. ಇವತ್ತು ನಾನು ಮೊನ್ನೆ ಒಂದು ಪುಸ್ತಕ ಓದ್ತಾ ಇದ್ದೆ, ಪ್ರತಾಪಣ್ಣ ಪುಸ್ತಕ ಓದ್ತಾ ಇದ್ದೆ. ಅಲ್ಲಿ ಹೇಳ್ತಾರೆ ಇಂಜಿನಿಯರ್ ಸಿಗ್ಬೋದು, ಡಾಕ್ಟರ್ ಸಿಗ್ಬೋದು, ಆದರೆ ಮುಂದಿನ ದಿನದಲ್ಲಿ ಟೀಚರ್ಸ್ಗಳು ಸಿಗೋದು ಭಾಳ ಕಷ್ಟ ಅಂತೇಳಿ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಬಂಧುಗಳೇ. ಯಾಕೆಂದರೆ ಇವತ್ತು ನಾವು ನೋಡ್ತಕ್ಕಂಥ ಸಂದರ್ಭದಲ್ಲಿ ಕಾಳಜಿ, ಒಬ್ಬ ಟೀಚರ್ ಅಂದ್ರೆ ಏನಂದರೆ ಒಂದು ಗಿಡವನ್ನು ಹೇಗೆ ಬೆಳೆಸಬೇಕು, ಆ ಗಿಡ ನೇರಕ್ಕೆ ಹೋಗಬೇಕು ಅಂದರೆ ಅದಕ್ಕೊಂದು ಕಡ್ಡಿ ಕೊಡಬೇಕು, ಅದಕ್ಕೊಂದು ಬೇಲಿ ಹಾಕಬೇಕು. ಇಲ್ಲಾಂದರೆ ಅದು ಹೆಂಗಿಗೋ ಬೆಳ್ಕೊಂಡು ಹೋಗಿ ತಂತಿ ಕಂಬಕ್ಕೆ ಹೋಗುತ್ತೆ ಅಂತೇಳಿ ಎಲೆಕ್ಟ್ರಿಕಲ್ ಬಂದು ಕಟ್ ಮಾಡಿ ಹಾಕ್ಬಿಡ್ತಾರೆ. ಮುಂದಿನ ಪೀಳಿಗೆಗಳು ಉದ್ಧಾರವಾಗಿ ಒಳ್ಳೆ ಬೆಳವಣಿಗೆ ಬರಬೇಕು ಅಂದರೆ ಇವತ್ತು ಟೀಚರ್ ಅವಶ್ಯಕತೆ ಇದೆ. ನಿಂಗರಾಜ ಗೌಡ್ರೆ ಇವತ್ತು ಡಾಕ್ಟರೇಟ್ ಪದವಿ ಸಿಕ್ಕೊಡ್ತಾರೆ, ಡಾಕ್ಟರೇಟ್ಗಳು ಕೊಡ್ತಾರೆ. ಆದರೆ ನಾನು ಹೇಳ್ತಕ್ಕಂಥ ಡಾಕ್ಟರೇಟ್ಗಳು ಡಾಕ್ಟರ್ ಮಾಡೋದಿಷ್ಟ, ಆದರೆ ಟೀಚರ್ಸ್ಗಳು ಶಾಲೆಗೆ ಹೋಗಿ ಪಾಠ ಮಾಡೋದು ಕಷ್ಟ. ಅಂಥ ಕಾಲದಲ್ಲಿ ಇವತ್ತು ಏನು ಎಲ್ಲ ಕಡೆ ನೋಡ್ತೇವೆ, ದುಡ್ಡು ದೊಡ್ಡಪ್ಪ ಆದರೆ ವಿದ್ಯೆ ಅದರಪ್ಪ ಅಂತೇಳಿ ಇವತ್ತು ಭಾವಿಸ್ಕೊಂಡಿದ್ದೇವೆ. ರಾಮಾಯಣರು ಅವತ್ತಿನ ಕಾಲದಲ್ಲಿ ಅದನ್ನು ಭಾವಿಸಿಕೊಂಡು ವಿದ್ಯೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟರು. ಮತ್ತು ಸಹಕಾರ ಕ್ಷೇತ್ರದಲ್ಲಿ ಅವರು ಅಂದ್ಕೊಂಡ್ರು, ಈ ಸಮಾಜವನ್ನು ಬೆಳೆಸಬೇಕು ಅಂದರೆ, ಈ ಸಮಾಜದಲ್ಲಿ ಸಮಾಜತಕ್ಕಂಥ ಜನಗಳನ್ನ ಆರ್ಥಿಕವಾಗಿ ಸ್ವಾವಲಂಬಿಗಳಾಗಿ ಮಾಡಬೇಕು ಅಂದರೆ ಅದು ಒಂದೇ ಸಾಧ್ಯ, ಸಹಕಾರ ಇಲಾಖೆಯಿಂದ ತಿಳ್ಕೊಂಡು ಅವರು ಸಹಕಾರ ಇಲಾಖೆಯನ್ನು ಸ್ಥಾಪನೆ ಮಾಡಿ, ಸಹಕಾರ ಇಲಾಖೆಗೆ ಅಂದಿನ ಕಾಲದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಒಂದು ಒಳ್ಳೆ ದೊಡ್ಡ ಪೋಸ್ಟನ್ನು ಕೊಡ್ತಾರೆ ಅವತ್ತಿನ ಕಾಲದಲ್ಲಿ. ಅದನ್ನು ಅವರು ಗ್ರಾಮೀಣ ಮಟ್ಟದಲ್ಲೂ ಕೂಡ ತಾವು ಸ್ಥಾಪನೆ ಮಾಡ್ತಾರೆ. ಎಲ್ಲದಕ್ಕೂ ಕೂಡ ಅವರು ಸಲಹೆಗಾರರಾಗಿ ನೇಮಕ ಆಗ್ತಾರೆ. ಮತ್ತು ಒಕ್ಕಲಿಗರ ಸಂಘವನ್ನು ಈಗ ನಮ್ಮ ತೇಜಸ್ಗೌಡರು ಮಾತಾಡೋದು ಹೇಳ್ತಾ ಇದ್ರು, ಒಕ್ಕಲಿಗರ ಸಂಘದಲ್ಲಿ ಅವರು ಎಷ್ಟು ದುಡ್ಡಿತ್ತು ಅದು ಅವತ್ತಿನ ಕರ್ನಾಟಕ ರಾಜ್ಯದ ಬಡ್ಜೆಟ್ ಅಂತಕ್ಕಂಥ ಮಾತನ್ನು ಹೇಳಿದರು. ನಾನು ಯಾಕಪ್ಪ ಈ ಸಮಾರಂಭಗಳಿಗೆ ಈ ಕಾರ್ಯಕ್ರಮಗಳಿಗೆ ಎಲ್ಲರೂ ಬಂದು ಭಾಗವಹಿಸಬೇಕು ಅಂತೇಳಿ ನಾನು ಕೇಳ್ತೀನಿ ಅಂತಂದರೆ, ಒಬ್ಬ ಮನುಷ್ಯ ಏನಾದರೂ ಕಲಿಬೇಕು ಅಂದರೆ ಸಮಾರಂಭಗಳಲ್ಲಿ ಸೆಮಿನಾರ್ಗಳಲ್ಲಿ ಭಾಗವಹಿಸಬೇಕು ಬಂಧುಗಳೇ. ನೋಡಿ, ಈ ವಿಚಾರ ನನಗೆ ಗೊತ್ತಿರಲಿಲ್ಲ. ಕರ್ನಾಟಕ ರಾಜ್ಯದ ಒಕ್ಕಲಿಗರ ಸಂಘದಲ್ಲಿ ಇದ್ದಂಥ ಹಣ ಅವತ್ತಿನ ಕಾಲದ ಕರ್ನಾಟಕ ರಾಜ್ಯದ ಬಡ್ಜೆಟ್ಗೆ ಸಮಾನಾಗಿರ್ತಕ್ಕಂಥ ವಿಚಾರ ನನಗೆ ಗೊತ್ತಿರಲಿಲ್ಲ. ಅದನ್ನು ಇವತ್ತು ಏನಾದರೂ ಒಕ್ಕಲಿಗ ಸಮಾಜ ಇವತ್ತು ಉಳಿದಿದೆ, ಇವತ್ತು ಆದಿಚುಂಚನಗಿರಿ ಉಳಿದಿದೆ ಅಂತ ಹೇಳಿದ್ರೆ ಅದು ಕೆ.ಎಸ್. ರಂಗನಾಥ್ ಅವರವರ ಅನುಗ್ರಹ ಮತ್ತು ಅವರ ಒಂದು ಆಶೀರ್ವಾದ ಮಾತನ್ನು ಹೇಳ್ತೇನೆ. ಹಾಗೆಯೇ ಅವ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಸಾಕು. ನಾನಾದರೂ ಕೂಡ ಬರಬೇಕಾದ್ರೆ ಮೊನ್ನೆ ನಾನು ರಂಗನಾಥ್ ಅವ್ರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಅವರು ಮಟ್ಟಿಕೆರೆ ಗೋಪಾಲಣ್ಣ ಇದ್ದರು. ಹಾಗೊಂದು 2-3 ಕಥೆ ಹೇಳಿದ್ದೆ. ಅದನ್ನು ನಾವೀಗ ರಿಪೋರ್ಟ್ ಮಾಡೋಕ್ಕಾಗೋದಿಲ್ಲ. ಯಾಕೆಂದರೆ ಅವ್ರಿಗೆ ಬೋರ್ ಆಗ್ತದೆ, ಅದು ಕೇಳಿದ್ದಾರಲ್ಲ ಅದು ಬೋರ್ ಆಗ್ತದೆ. ಬಟ್ ಅವತ್ತಿದ್ದಂಥ ಜನಗಳು ಬೇರೆ, ಇವತ್ತಿದ್ದಂಥ ಜನಗಳು ಬೇರೆ. ಅದರ ಲೊಕೇಶನ್ ನೀವೇನಾದರೂ ಈ ಸಾಧಕರಿಗೆ ಸನ್ಮಾನ ಮಾಡಬೇಕು ಅಂದರೆ ಕೊನೆಗೆ ಮಾಡಬೇಕು ನೀವು. ಯಾಕೆಂದರೆ ಜನ ಹೊರಟೋಗ್ಬಿಡ್ತಾರೆ. ಸಾಧಕರ ಜೊತೆಯಲ್ಲಿ ಸಾಧಕರ ಸನ್ಮಾನವನ್ನು ಸ್ವೀಕರಣೆ ಮಾಡೋಕ್ಕೋಸ್ಕರವಾಗಿ ಅವ್ರ ಜೊತೆ ಕೊನೆ ಪಕ್ಷ 3-4 ಜನ ಬಂದಿರ್ತಾರೆ.
ಯಾವಾಗಲೂ ಭಾಷಣ ಮಾಡುವಾಗ ಜನಗಳು ಬರ್ತಿರಬಾರ್ದು. ಭಾಷಣ ಮಾಡುವಾಗ ಚಪ್ಪಳೆ ತೊಡೆದ್ರು ಪರವಾಗಿಲ್ಲ, ಸೈಲೆಂಟ್ ಆಗಿದ್ರೆ ಸಾಕು. ಸೈಲೆಂಟ್ ಆಗಿದ್ರೆ ಗೊತ್ತಿದ್ದರೂ ಗೊತ್ತಾಗಲ್ಲ, ಅಥವಾ ಮೂವತ್ತಕ್ಕೆ ಗೊತ್ತಿದ್ಯಾವೋ ಗೊತ್ತಿಲ್ಲವೋ ಈ ಥರದಲ್ಲಿ ಇವತ್ತು ಕಾರ್ಯಕ್ರಮ ನಡೀತಿದೆ ಬಂಧುಗಳೇ. ಅದು ನಾನು ಹೇಳೋದು ಈ ಸಮಾಜಕ್ಕೆ ಇವತ್ತು ನಾವು ನೋಡ್ತಾ ಇದ್ದೇವೆ. ಎಜುಕೇಷನ್ ನಾನು ಎಲ್ಲ ಕಡೆ ಹೇಳ್ತೇನೆ, ರೀಡರ್ ಇಸ್ ದ ಲೀಡರ್. ಇವತ್ತು ನಾನೇನಾದರೂ KS ರಂಗನಾಥ್ ಅವ್ರ ಬಗ್ಗೆ, KS ರಾಮೇಶ್ ಅವ್ರ ಬಗ್ಗೆ ಮಾತಾಡ್ತೀನಿ ಅಂತಂದರೆ, ಮೊನ್ನೆ ಒಬ್ಬರು ಮೇಡಮ್ ಅವರು ಕಾರ್ಯಕ್ರಮ ಆಯೋಜನೆ ಮಾಡಿದ್ರಲ್ಲಿ, ಕಾರ್ಯಕ್ರಮ ಆಯೋಜನೆ ಮಾಡಿದಾಗ ಡಾಕ್ಟರ್ ಯೋಗೇಶ್ವರ್ ಭಾಷಣ ಮಾಡ್ತಾ ಇದ್ರು. ಡಾಕ್ಟರ್ ಯೋಗೇಶ್ವರ್ ಭಾಷಣ ಮಾಡಬೇಕಾದ್ರೆ ಅವ್ರು ಏನೇನು ಭಾಷಣ ಮಾಡಿದ್ರು ಅದರಲ್ಲಿ ಒಂದು 2-3 ಇಟ್ಕೊಂಡು ನಾನು ಭಾಷಣ ಮಾಡಿದ್ದೆ. ಬಟ್ ನನ್ನ ಮನಸ್ಸಲ್ಲಿ ಬಂತು, ನಾನು ಮುಂದೆ ಭಾಷಣ ಮಾಡುವಾಗ ನಮ್ಮ ರಾಮಯ್ಯ ಸಾಹೇಬ್ರ ಬಗ್ಗೆ ತಿಳ್ಕೊಂಡು ಓದ್ಕೊಂಡು ಭಾಷಣ ಮಾಡಬೇಕು ಅಂತೇಳಿ ನಾನು ಬೆಳಗ್ಗಿಂದ ಕೂತ್ಕೊಂಡು ಓದ್ತೆ ಬಂಧುಗಳೇ. ಓದಿದ ಸಂದರ್ಭದಲ್ಲಿ, ಮಾತನಾಡ್ತಿದ್ದ ಸಂದರ್ಭದಲ್ಲಿ ನಿಮ್ಗೆಲ್ಲರೂ ನೋಡಿದಾಗ ನೀವೆಲ್ಲರೂ ಕೂಡ ರಾಮಯ್ಯನವ್ರ ಬಗ್ಗೆ ಹೆಚ್ಚಿನ ವಿಚಾರ ತಿಳ್ಕೊಂಡಿರತಕ್ಕಂಥದ್ದು ನನ್ನ ಮನವರಿಕೆ ಆಗಿರೋ ಕಾರಣ ಇನ್ನು ಹೆಚ್ಚಿಗೆ ಹೇಳಕ್ಕೆ ಹೋದ್ರೆ ಸರಿ ಹೋಗೋದಲ್ಲ. ತಾವೆಲ್ಲರೂ ಕೂಡ ನಮ್ಮ ಮುಂದಿನ ಪೀಳಿಗೆಗೆ, ಯಾಕೆಂದರೆ ಜನ್ರೇಷನ್ ಭಾಳ ಇಂಪಾರ್ಟೆಂಟು. ನಮ್ಮ ಪ್ರತಾಪ್ ಸಿಂಹ ಸರ್ ಸಿಂಹಣ್ಣ ಯಾವಾಗ ಹೇಳ್ತಿರ್ತಾರೆ ಈ ರಾಜ್ಯದ ಬಗ್ಗೆ, ಈ ದೇಶದ ಬಗ್ಗೆ, ಹಿಂದೂಯಿಸಂ ಬಗ್ಗೆ, ಆರ್ಮಿ ಬಗ್ಗೆ ಮಾತಾಡ್ತಾ ಇರ್ತಾರೆ. ನಾನು ಆರ್ಮಿ ಬಗ್ಗೆ ಅವ್ರನ್ನ ಯಾಕೆ ಇಷ್ಟಪಡ್ತೀನಿ ಅಂದರೆ, ನಾನೊಬ್ಬ ಮಾಜಿ ಸೈನಿಕ ಬಂಧುಗಳೇ. ನಾನು ಮಾಜಿ ಸೈನಿಕ ಆಗಿರೋದ್ರಿಂದ ನಾನು ಆರ್ಮಿ ಬಗ್ಗೆ ಯಾರು ಮಾತಾಡುವಾಗ ಅವನ ವಿಚಾರಗಳು ಬಂದಾಗ ನನ್ನ ಕಿವಿ ಮೂಗು ನೆಟ್ಟಾಗ್ತಲ್ಲ. ಹಾಗೆ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ. ಮತ್ತು ನಮ್ಮ ಅಖಿಲ ಕರ್ನಾಟಕ ಒಕ್ಕಲಿಗ ಸಂಘದವರು ಎಲ್ಲ ಸಾಧಕರಿಗೆ ಇವತ್ತು ಸಾಧನೆಗೆ ತಕ್ಕಂತೆ ಅವರಿಗೆ ಗೌರವವನ್ನು ಸಲ್ಲಿಸಿದ್ದಾರೆ. ಯಾರ್ಯಾರು ಸಾಧನೆಯ ಫಲಕಗಳನ್ನು ಪಡ್ಕೊಂಡಿದ್ದೀರಿ, ಆ ಫಲಕಗಳ ಮನೆ ಮುಂದೆ ಯಾರು ಬಂದರೆ ಎದ್ದು ಕಾಣಬೇಕು, ಅನುಮತಿ ಆಗಬೇಕು. ಯಾಕೆಂದರೆ ನಾನು ಸಾಕಷ್ಟು ಜನ ಸತ್ವದ ಅವರು ಹೋಗಿರ್ತಾರಲ್ಲ, ಹೋದಾಗ ಅವ್ರ ಮುಂದೆ ಫೋಟೋ ಇಟ್ಟಿರ್ತಾರೆ. ಫೋಟೋ ಇಟ್ಟಾಗ ನೋಡ್ತೀನಿ ಆ ಒಂದು ಸಾಧನೆ, ಇಂಥ ಒಂದು ಮಹಾಸಾಧನೆ ಮಾಡಿದ್ದಾರೆ ಅಂತೇಳಿ ನಾವು ಅಲ್ಲೇ ಒಂದು ಹೊಡಿತೀವಿ. ಈಗ ನೋಡಿದೆ, ಒಂದು ಚಿಕ್ಕ ಮಗು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಡ್ಯಾನ್ಸ್ ಮಾಡಿ ಆ ಕಾರ್ಯಕ್ರಮ ನಡೆಯುವಾಗ ನೋಡ್ತಾ ಇದ್ದೆ. ಇಲ್ಲಿ ಆಕೆ ಸ್ಟೆಪ್ ಹಾಕುವಾಗ ಈ ನೆಲ ನಡುಗ್ತಾ ಇತ್ತು. ಏನು ಹೊರಗಡೆ ಈಗ ಮಗು ಸ್ಟೆಪ್ ಹಾಕುವಾಗ ನೆಲ ನಡುಗ್ತಾ ಇತ್ತು. ಅದು ಅವಳಿರ್ತಕ್ಕಂಥ ಶ್ರದ್ಧೆ. ಇವತ್ತು ಶಬ್ದ ಬರಬೇಕಾದ್ರೆ ವಾಯ್ಸ್ ಬೇಕು. ವಾಯ್ಸ್ ಬೇಕು ಅಂತ ಹೊರಗಡೆ ದಮ್ಮು ಇರಬೇಕು. ಆ ದಮ್ಮು ಎಲ್ಲರಿಗೂ ಇರಲಿ. KS ರಾಮಯ್ಯರ ಒಂದು ಸಾರ್ಥಕ ಜೀವನ ನಮಗೆ ಆದರ್ಶವಾಗಿರ್ತಕ್ಕಂಥ ಮಾತನ್ನು ಹೇಳಿ ಈ ಕಾರ್ಯಕ್ರಮವನ್ನು ಕರೆದು ತಮ್ಮೆಲ್ಲರ ಒಂದು ಮುಖದರ್ಶನ ಮಾಡಿ, ಮುಖದರ್ಶನ ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರ ಮಧ್ಯೆ ಕೂತ್ಕೊಂಡು ನಿಂತ್ಕೊಂಡು ಮಾತಾಡಿ ಅವಕಾಶ ಮಾಡಿದಂಥ ಅಖಿಲ ಕರ್ನಾಟಕ ಒಕ್ಕಲಿಗ ಸಂಘದ ಪದಾಧಿಕಾರಿಗಳಿಗೆ ಎಲ್ಲರೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಜೈ ಹಿಂದ್. ಈ ಕಾರ್ಯಕ್ರಮವನ್ನು ಕುರಿತು ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಸನ್ಮಾನವನ್ನು ಮಾಡಿದಂತ ಖ್ಯಾತ ವಾಗ್ಮಿಗಳು, ಹಿಂದೂ ವಾಗ್ಮಿಗಳು ಆದಂತ ಶ್ರೀಯುತ ಪ್ರತಾಪ್ ಸಿಂಹ ಅವರು ಮಾತಾಡಬೇಕು ಅಂತ ಕೇಳಬೇಕು. ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘ ಇದರ ಆಶ್ರಯದಲ್ಲಿ ನಡೀತಾ ಇರುವಂತಹ ಈ ಸನ್ಮಾನ ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ಹಾಗೂ ಉದ್ಘಾಟನಾ ಭಾಷಣವನ್ನು ಮಾಡಿದಂತಹ ವಿಧಾನ ಪರಿಷತ್ ಸದಸ್ಯರು, ಜನಪ್ರಿಯ ನೇತಾರರು ಆಗಿರುವಂತಹ CN ಮಂಜೇಗೌಡರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ರಾಜ್ಯಾಧ್ಯಕ್ಷರು ಆಗಿರುವಂತಹ CG ಗಂಗಾಧರ್ ಅವರೇ, ಮೈಸೂರು ಜಿಲ್ಲಾ ಘಟಕದ ಗೌರವಾಧ್ಯಕ್ಷರಾಗಿರುವಂತಹ ಡಾಕ್ಟರ್ ಶಿವೇಗೌಡರೇ, ಪ್ರತಿಭಾ ಪುರಸ್ಕಾರಕ್ಕೆ ಆಗಮಿಸಿ ಈಗಷ್ಟೇ ವೇದಿಕೆಯಿಂದ ನಿರ್ಗಮಿಸಿರುವಂತಹ ರಾಜ್ಯ ಒಕ್ಕಲಿಗರ ಸಂಘದ ಮಾಜಿ ಗೌರವಾಧ್ಯಕ್ಷರು, ಮಹಾನಗರ ಪಾಲಿಕೆಯ ಸದಸ್ಯರಾಗಿ ಸಾಕಷ್ಟು ಒಳ್ಳೆ ಕೆಲಸವನ್ನು ಮಾಡಿರುವಂತಹ KV ಶ್ರೀಧರ್ ಅವರೇ, ಕನ್ನಡ ಸಾಹಿತ್ಯ ಪರಿಷತ್ತು ಮೈಸೂರಿನ ಅಧ್ಯಕ್ಷರು, ಆತ್ಮೀಯರಾಗಿರುವಂತಹ ಮಡಿಕೆರೆ ಗೋಪಾಲ್ ಅವರೇ, ಮೈಸೂರು ವಿಶ್ವವಿದ್ಯಾಲಯದ ಮಾಜಿ ಸಿಂಡಿಕೇಟ್ ಸದಸ್ಯರು ಹಾಗೂ ನಮ್ಮ ಪಕ್ಷದ ಮುಖಂಡರು, ಆತ್ಮೀಯರಾಗಿರುವಂತಹ ಡಾಕ್ಟರ್ EC ನಿಂಗರಾಜೇಗೌಡರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಈ ಒಂದು ಸನ್ಮಾನಕ್ಕೆ ಭಾಜನರಾಗಿರುವಂತಹ ಹಿರಿಯ ಸಮಾಜ ಸೇವಕರಾದ KN ಧನ್ಯಕುಮಾರ್ ಅವರೇ, ಐಶ್ವರ್ಯ ಆಸ್ಪತ್ರೆಯ
ಡಾಕ್ಟರ್ ಲಕ್ಷ್ಮೇಗೌಡ್ರೆ, ವೇದಿಕೆ ಮೇಲೆ ಉಪಸ್ಥಿತಿಯಲ್ಲಿರುವಂತಹ ಜನಪ್ರಿಯ ನೇತಾರರು, ಚಲನಚಿತ್ರ ನಟರು ಆದಂತಹ ಜಯಪ್ರಕಾಶ್ ಅವರೇ, ನಿವೃತ್ತ ಪ್ರಾಂಶುಪಾಲರಾಗಿರುವಂತಹ CH ಪ್ರಕಾಶ್ ಅವರೇ, ಪಂಚವಟಿ ಹೋಟೆಲ್ನ ಮಾಲೀಕರಲ್ಲಿ ಒಬ್ಬರಾಗಿರುವ ಹಾಗೂ ಆತ್ಮೀಯವಾಗಿರುವಂತಹ ಸತೀಶ್ ಗೌಡ್ರೆ, ನಜರಾಬಾದ್ ನಟರಾಜ್ ಅವರೇ, ಶೋಭಾ ರಾಣಿ ಅವರೇ, ನಮ್ಮ ಪತ್ರಕರ್ತ ಮಿತ್ರ ರವಿಚಂದ್ರ ಹಂಚ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಈ ಒಂದು ಕಾರ್ಯಕ್ರಮದ ರೂವಾರಿ ಹಾಗೂ ಎಲ್ಲರ ಜೊತೆ ಸದಾ ಪ್ರೀತಿ ವಿಶ್ವಾಸ ಸ್ನೇಹದಿಂದ ಇರುವಂತಹ ಲೋಕೇಶ್ ಗೌಡ್ರೆ ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯಮಾನ್ಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವ ಮೈಸೂರಿನ ಎಲ್ಲ ಹಿತೈಷಿಗಳೇ ಹಾಗೂ ನನ್ನ ಮಾಧ್ಯಮ ಮಿತ್ರರೇ, ರಾಜ್ಯ ಒಕ್ಕಲಿಗರ ಸಂಘದ ಸಂಸ್ಥಾಪಕರಾದಂತಹ KH ರಾಮಯ್ಯನವರ ಬಗ್ಗೆ ನಮ್ಮ ಮಂಜೇಗೌಡರು ತಯಾರಿನೇ ಮಾಡ್ಕೊಂಡು ಬಂದು ಮಾತಾಡ್ದೆ ಅಂತ ಹೇಳಿದ್ರು. ಮಂಜೇಗೌಡರು ಮಾತಾಡಿದ್ವಿ ವೇದಿಕೆಯಲ್ಲಿ, ಎಷ್ಟೋ ಸರಿ ಭಾಷಣ ನೀವೆಲ್ಲ ಬೇಗ ಬೇರೆ ಕಾರ್ಯಕ್ರಮಕ್ಕೆ ತೆರಳಬೇಕು ಅಂತ ಮೊದಲು ಭಾಷಣ ಮಾಡಿ ಹೋಗಿದ್ದೀರಿ. ಹಾಗಾಗಿ ನಾನು ಭಾಷಣ ಕೇಳಿದ್ದೀನಿ, ನೀವು ನನ್ನ ಭಾಷಣ ಕೇಳಲಿಕ್ಕೆ ನೀವು ಹೊರಟೋಗಿರ್ತಿದ್ರಿ. ಸಾಮಾನ್ಯವಾಗಿ ಜನಪ್ರತಿನಿಧಿ ಅಂತ ಹೇಳಿದ್ರೆ ಹತ್ತಾರು ಕಾರ್ಯಕ್ರಮಗಳಿರ್ತದೆ, ಒತ್ತಡಗಳು ಇರ್ತದೆ, ಇದು ಸಹಜ. ಆದರೆ ಮಂಜೇಗೌಡರು ಯಾವಾಗಲೂ ಕೂಡ ಎಲ್ಲೇ ಸಿಕ್ಕಿದ್ರು ನನ್ನನ್ನು ಬಹಳ ಪ್ರೀತಿ ವಿಶ್ವಾಸದಿಂದ ನೋಡುವಂಥವ್ರು. ನನಗೆ ಯಾವಾಗಲೂ ಒಂದು ರೀತಿ ಒಂದು ಅಣ್ಣನ ರೀತಿ ನನಗೆ ಹುರಿದುಂಬಿಸುವಂತಹ ವ್ಯಕ್ತಿ ಮಂಜೇಗೌಡರು. ನಿಮ್ಮನ್ನ ಒಳ್ಳೆಯ ಜನಪ್ರತಿನಿಧಿ, ಒಳ್ಳೆಯ ವ್ಯಕ್ತಿ, ಜೊತೆಗೆ ನನಗೆ ಒಳ್ಳೆಯ ಅಣ್ಣ ಅಂತ ನಾನು ನಿಮ್ಮನ್ನು ಭಾವಿಸಿದ್ದೇನೆ. ಈ ಕಾರ್ಯಕ್ರಮದ ಬಗ್ಗೆ ಅವರು KH ರಾಮಯ್ಯನವ್ರ ಬಗ್ಗೆ ಮಾತಾಡಿದ್ರು. ಹೇಗೆ ಒಕ್ಕಲಿಗರ ಸಂಘವನ್ನ ಅವರು ಕಟ್ಟಿ ಬೆಳೆಸಿದ್ರು ಅನ್ನೋದ್ರ ಬಗ್ಗೆ ಕೂಡ ಹೇಳಿದ್ರು. ಶಿಕ್ಷಣದ ಬಗ್ಗೆ ಎಷ್ಟು ಆಸಕ್ತಿ ಇತ್ತು ಅವರಿಗೆ ಬೆಳೆಸಿದ್ರು ಹೇಳಿದ್ರು. ಇವತ್ತು ಒಕ್ಕಲಿಗರ ಸಂಘದಿಂದ ಇವತ್ತು ಮೆಡಿಕಲ್ ಕಾಲೇಜುಗಳು, ಇಂಜಿನಿಯರಿಂಗ್ ಕಾಲೇಜುಗಳು, ಎಲ್ಲ ಕಾಲೇಜುಗಳು ಬಂದಿದ್ದಾವೆ. ಒಂದು ರೀತಿಯಲ್ಲಿ ತದನಂತರ ಬಾಲಗಂಗಾಧರ ಶ್ರೀಗಳಿರುವಂತಹ ಸಂದರ್ಭದಲ್ಲಿ ಮಠವನ್ನು ಕೂಡ ಕಟ್ಟಿ ಬೆಳೆಸಿದ್ರು. ಇವತ್ತು ಆದಿಚುಂಚನಗಿರಿ ಮಠ ಇಡೀ ನಾಡಿನಾದ್ಯಂತ ಎಲಿಮೆಂಟರಿಯಿಂದ ಮೆಡಿಕಲ್ ಕಾಲೇಜ್ವರೆಗೂ ಎಲ್ಲ ತೆರೆದು ಶಿಕ್ಷಣವನ್ನು ನೀಡ್ತಾ ಇದೆ. ಇದಕ್ಕೆಲ್ಲ ಮೂಲ ಪ್ರೇರಣೆ KH ರಾಮಯ್ಯನವರಂತಹ ಹಿರಿಯ ಜೀವಗಳು ಒಂದು ಅಡಿಪಾಯನ ಹಾಕಿಕೊಟ್ಟಿದ್ರು. ಅದ್ರ ಮೇಲೆ ನಾವೆಲ್ಲ ಅದ್ರ ಮುಂದೆ ಕ್ಯಾಪಿಟಲೈಸ್ ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವಾಗಿದೆ. ಇಂಥದ್ದೊಂದು ಒಳ್ಳೆಯ ಕೆಲಸಕ್ಕೆ ನಾಂದಿ ಹಾಡಿದಂತಹ KH ರಾಮಯ್ಯನವ್ರನ್ನ ಇಲ್ಲಿ ನೆನಪು ಮಾಡ್ಕೊಳ್ತಾ ಅವರ ಹೆಸರಿನಲ್ಲಿ ಈ ಒಂದು ಪ್ರಶಸ್ತಿಯನ್ನು ಕೂಡ ನೀಡ್ತಾ ಇರುವಂತಹ ಲೋಕೇಶ್ ಅವ್ರಿಗೂ ಕೂಡ ಒಳ್ಳೆಯದಾಗಲಿ. ನಾನು ದೀರ್ಘವಾಗಿ ಖಂಡಿತ ಮಾತಾಡಲಿಕ್ಕೆ ಹೋಗಲ್ಲ, ಎಲ್ಲ ಸಾಧಕರಿದ್ದೀರಿ ನೀವೆಲ್ಲ. ನಾನು ಇನ್ನೊಂದು ಕಡೆ 1 ಗಂಟೆಗೆ ನಾನೊಂದು ಸ್ಪಾಟ್ ವಿಸಿಟ್ ಇತ್ತು, ಅದೊಂದು ಏನೊಂದು ಸಮಸ್ಯೆ, ಅದಕ್ಕೋಸ್ಕರ ಕಾಯ್ತಾ ಇದ್ದಾರೆ, ಅಲ್ಲಿ ನೋಡ್ಬೇಕು ನಾನು ಕೂಡ. ಅದು 10 ವರ್ಷದಲ್ಲಿ ನನ್ನನ್ನು ನೀವೆಲ್ಲ ಕೈ ಹಿಡಿದಿದ್ರಿ, ಪ್ರೀತಿಯಿಂದ ಬೆಳೆಸಿದಿರಿ. ನನ್ನ ಶಕ್ತಿಯನ್ನು ಮೀರಿ ಮೈಸೂರಲ್ಲಿ ಒಳ್ಳೆ ಕೆಲಸವನ್ನು ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡಿದ್ದೀನಿ. ಮತ್ತು ರೋಡು, ರೈಲ್ವೆ, ಹೈವೇ ಪ್ರತಿಯೊಂದು ಕೆಲಸವನ್ನು ಮಾಡಿದ್ದೀನಿ. ನಿಮ್ಮ ಪ್ರೀತಿ ನಾನು ಟಿಕೆಟ್ ಕಳ್ಕೊಂಡಾದ್ರೆ ಇನ್ನೂ ಜಾಸ್ತಿಯಾಗಿ ವ್ಯಕ್ತವಾಯಿತು, ನಿಮಗೆ ಅನ್ಯಾಯ ಆಯಿತು ಅಂತ ಹೇಳಿ. ಈ ಪ್ರೀತಿ ಇನ್ನು ಮುಂದಿನ ದಿನಗಳಲ್ಲೂ ಇರಲಿ. ಖಂಡಿತ ಮೈಸೂರಲ್ಲೇ ಇರ್ತೀನಿ ನಾನು. ಮೈಸೂರು ನನ್ನ ಜನ್ಮಭೂಮಿ ಅಲ್ಲ, ಆದರೆ ನನ್ನ ಕರ್ಮಭೂಮಿ ಮತ್ತು ನನ್ನ ರುದ್ರಭೂಮಿ ಮೈಸೂರು. ಮೈಸೂರಿನ ಜನ ಅಷ್ಟು ಪ್ರೀತಿಯನ್ನು ಕೊಟ್ಟಿದ್ರಿ. ಮಲೆನಾಡಲ್ಲಿ ಹುಟ್ಟಿದಂಥ ಕುವೆಂಪು ಅವರು ಬಂದಿದ್ರು ಕೂಡ ಈ ಊರಿನಲ್ಲೇ ನೆಲ ಕಂಡುಕೊಂಡು, ಈ ಊರಿನಲ್ಲೇ ಈ ಊರಿನ ಸೇವೆಯನ್ನು ಮಾಡಿ, ಈ ಊರಿನಲ್ಲೇ ಸೈ ಎನಿಸ್ಕೊಂಡ್ರು. ನಮ್ಮ ಮಲೆನಾಡಿನಲ್ಲೇ ಹುಟ್ಟಿದಂಥ ಹಾಮಾನಾಯಕರು, ಅವರು ನಮ್ಮ ಸಮುದಾಯದವರು ಅಂತ ನೀವು ಬಹಳ ಜನಕ್ಕೆ ಗೊತ್ತಿರಲ್ಲ. ಅವರು ಅಂಕಣ ಬರಹದಲ್ಲಿ ಬಹಳ ದೊಡ್ಡ ಹೆಸರನ್ನು ಮಾಡಿದಂಥವ್ರು. ಅವರು ಇಲ್ಲೇ ಬಂದು ನೆಲೆಯೂರಿದ್ರು. ನಮ್ಮ ಹಾಸನದವರೇ ಆಗಿದ್ದಂತಹ ಹೆಸರು ಭೈರಪ್ಪನವರು ಇಲ್ಲಿಗೆ ಬಂದರು, ಇಲ್ಲೇ ನೆಲೆಯೂರಿದ್ರು. ಎಲ್ಲರೂ ಕೂಡ ಸ್ವೀಕರಿಸುವಂತ, ಎಲ್ಲರನ್ನೂ ಪ್ರೋತ್ಸಾಹಿಸುವಂತ, ಪ್ರೀತಿಸುವಂತ ಗುಣ ಈ ಮೈಸೂರಿಗಿದೆ, ಈ ಮೈಸೂರಿನ ಮಣ್ಣಿಗಿದೆ. ಖಂಡಿತ ಮುಂದಿನ ದಿನಗಳಲ್ಲಿ ಇನ್ನು ಸಾಕಷ್ಟು ಒಳ್ಳೆಯ ಕೆಲಸಗಳನ್ನ ನಾವು ನೀವೆಲ್ಲ ಮಾಡೋಣ ಅಂತ ಹೇಳ್ತಾ, ಒಳ್ಳೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಸಮಾಜದ ಎಲ್ಲ ಸಾಧಕರನ್ನು ಕರೆದು ಸನ್ಮಾನಿಸುವಂತಹ ದೊಡ್ಡ ಗುಣವನ್ನು ಇಟ್ಕೊಂಡಿರುವಂತಹ ಲೋಕೇಶ್ ಅವರಿಗೆ
ತಾಯಿ ಚಾಮುಂಡೇಶ್ವರಿ ಇನ್ನು ಹೆಚ್ಚಿನ ಶಕ್ತಿಯನ್ನು ಕೊಡಲಿ, ಚೈತನ್ಯವನ್ನು ಕೊಡಲಿ. ಇದೇ ರೀತಿ ಸಮಾಜದಲ್ಲಿರುವಂತಹ ಸಾಧಕರನ್ನ ಗುರುತಿಸಿ ಪ್ರೋತ್ಸಾಹಿಸುವಂತಹ ಕೆಲಸವನ್ನು ನೀವು ಮುಂದುವರಿಸಿ ಅಂತ ಹೇಳಿ ನಾನು ಆಶಿಸ್ತಾ ಎಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ವೇದಿಕೆ ಮೇಲಿರುವಂತಹ ಮೈಸೂರು ಜಿಲ್ಲಾ ಘಟಕದ ಗೌರವಾಧ್ಯಕ್ಷರಾದಂತಹ ಡಾಕ್ಟರ್ ಶಿವೇಗೌಡ ಅವರೇ, ಕನ್ನಡ ಸಾಹಿತ್ಯ ಪರಿಷತ್ನ ತುಂಬಾ ಕ್ರಿಯಾಶೀಲವಾಗಿ ವರ್ಷದ 365 ದಿವಸಗಳಲ್ಲೂ ಒಂದಲ್ಲ ಒಂದು ರೀತಿ ಕಾರ್ಯಕ್ರಮವನ್ನು ಮಾಡ್ತಾ ನಾಡಿಗೆ ಮಾರ್ಗದರ್ಶನ ಮಾಡ್ತಾ ಇರುವಂತಹ ಶ್ರೀಯುತ ಅಡಿಕೆರೆ ಗೋಪಾಲ್ ಅವರೇ, ಅದೇ ರೀತಿ ಕೆಲವೊಂದು ಪ್ರಶಸ್ತಿಗಳು ಕೆಲವು ವ್ಯಕ್ತಿಗಳಿಗೆ ದೊರಕೋದ್ರಿಂದ ಆ ಪ್ರಶಸ್ತಿಯ ಘನತೆಯ ಜಾಸ್ತಿ ಆಗುತ್ತೆ, ಅಥವಾ ಯಾವ ವ್ಯಕ್ತಿ ಹೆಸರಿನಲ್ಲಿ ಪ್ರಶಸ್ತಿ ಕೊಡ್ತೀವಿ ಅನಂತರ ಆ ವ್ಯಕ್ತಿಗಳ ಘನತೆಯ ಗೌರವ ಕೂಡ ಸಮಾಜದಲ್ಲಿ ಜಾಸ್ತಿ ಆಗೋದನ್ನ ನಾವು ನೋಡ್ತಾ ಇದ್ದೀವಿ. ಆ ರೀತಿ ಪ್ರಶಸ್ತಿಯನ್ನ ಸ್ವೀಕರಿಸಿದಂತ ಎಲ್ಲ ಗಣ್ಯರು ವೇದಿಕೆ ಮಾಡಿದ್ದಾರೆ. ರಮೇಶ್ ಅವರೇ, ಕೆ ಪ್ರದೀಪ್ ಕುಮಾರ್ ಸರ್ ಅವರೇ, ಐಶ್ವರ್ಯ ಆಸ್ಪತ್ರೆಯ ಡಾಕ್ಟರ್ ಲಕ್ಷ್ಮೀಗೌಡ ಅವರೇ, ಜೆಪಿ ಅವರು ಈ ಕಾರ್ಯಕ್ರಮದ ನಿರ್ವಹಿಸಿದ್ದಾರೆ. ಪ್ರಕಾಶ್ ಅವರೇ, ಪಾಟೀಲ ಸತೀಶ್ ಗೌಡ ಅವರೇ, ಶ್ರೀಮತಿ ಶೋಭಾರಣಿ ಗೌಡರವರೇ, ಆತ್ಮೀಯ ಸ್ನೇಹಿತರಾದಂತಹ ಪತ್ರಕರ್ತ ಮಿತ್ರರಾದಂತಹ ಅವರೇ, ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡ್ತಿರುವಂತಹ ಶ್ರೀಮತಿ ಲತಾ ರತ್ನಾಕರ್ ಅವರೇ, ಈ ಕಾರ್ಯಕ್ರಮದ ಮುಖ್ಯ ರೂವಾರಿಗಳಾದಂತಹ ಆತ್ಮೀಯ ಸ್ನೇಹಿತರಾದಂತಹ ತೇಜಸ್ ಲೋಕೇಶ್ವರ ಅವರೇ, ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರೇ, ಮುಂಭಾಗ ಉಪಸ್ಥಿತರಿರುವಂತಹ ಶ್ರೀಮತಿ ವಸಂತ ಮನೀಶ್ ಅವರೇ, ಶ್ರೀಮತಿ ಮಂಜುಳಾ ಮೇಡಮ್ ಅವರೇ, ಒಕ್ಕಲಿಗ ಸಂಘದ ಶ್ರೀ ಚೇತನ್ ಅವರೇ, ಮಾಧ್ಯಮ ಮಿತ್ರರೇ, ಬಂಧುಗಳೇ, ಈಗಾಗಲೇ ಶ್ರೀ ಮಂಜೇಗೌಡರು ಮತ್ತೆ ಶ್ರೀ ಪ್ರತಾಪ್ ಸಿಂಹ ಅವರು ಕೆ ಎಚ್ ರಾಮಯ್ಯನವರ ಬಗ್ಗೆ ಮಾತನಾಡಿದ್ದಾರೆ. ಕೆ ಎಚ್ ರಾಮಯ್ಯನವರು ನಾಡು ಕಂಡ ಶ್ರೇಷ್ಠ ಸಂತ ಮಾಸ್ಟರಲ್ಲಿ ಒಬ್ಬರು ಅಂದ್ರೆ ತಪ್ಪಾಗಲ್ಲ. ಕೇವಲ ಒಕ್ಕಲಿಗರ ಸಂಘದ ಬೆಳವಣಿಗೆ ಅಷ್ಟೇ ಅಲ್ಲ, ಸಮಾಜವನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕು ಅಂತೇಳಿ ಹಿಂದೆ ನಾಡಪ್ರಭು ಕೆಂಪೇಗೌಡರು ಇರ್ಬೋದು, ಈ ರೀತಿಯ ಯಾರ್ಯಾರು ಮಹಾಪುರುಷರಿದ್ರು ಆ ದಾರಿಯಲ್ಲಿ ನಡೆದಂತವರು ಶ್ರೀ ಕೆ ಎಚ್ ರಾಮಯ್ಯ ಅವರು. ಮೈಸೂರಿನ ಪ್ರಖ್ಯಾತ ರಾಜರಾದಂತಹ ಶ್ರೀ ನರೋಡೆ ಕೃಷ್ಣರಾಜ ಒಡೆಯರವರ ಜೊತೆಗೆ ತುಂಬಾ ಒಳ್ಳೆಯ ಸಂಬಂಧ ಇತ್ತು. ವಿಶೇಷವಾಗಿ ಅವರ ಸಹೋದರ ಶ್ರೀ ಕಂಠೀರವ ನರಸಿಂಹರಾಜ ಒಡೆಯರವರ ಆತ್ಮೀಯ ಸ್ನೇಹಿತರಾಗಿದ್ದರು. ಹಾಗಾಗಿ ಅವರ ನೆರವಿನಿಂದ 1906ರಲ್ಲಿ ಒಡೆಯ ಸಂಘವನ್ನು ಸ್ಥಾಪನೆ ಮಾಡಿದ್ದಕ್ಕೆ ಮೈಸೂರಿನ ಅರಸರ ಬೆಳವಣಿಗೆಯಲ್ಲಿ ಕೂಡ ಕೆ ಎಚ್ ರಾಮಯ್ಯನವರ ಸಾಧನೆ ಎದ್ದು ಕಾಣಿಸುತ್ತೆ. ಹಾಗಾಗಿ ಏನು ಇವತ್ತು ಪ್ರತಿಭಾ ಪುರಸ್ಕಾರವನ್ನು ಸ್ವೀಕರಿಸಿದಂತ ವಿದ್ಯಾರ್ಥಿಗಳು ಓದಬೇಕು, ಅವ್ರ ಬಗ್ಗೆ ಪೋಷಕರು ಕೆ ಎಸ್ ರಾಮಯ್ಯನವರ ಬಗ್ಗೆ ಓದಿ ಏನು ಮೈಸೂರಿನಲ್ಲಿ ಇದ್ದಂತ ಮೈಸೂರು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ, ರಾಷ್ಟ್ರಕವಿಗಳಾಗಿ ಕುವೆಂಪು ಅವರು ಹೇಳಿದ್ರು ವಿಶ್ವಮಾನವರ ಬದುಕಬೇಕು ಅಂತೇಳಿ. ಆ ರೀತಿ ನಾವು ಜೀವನವನ್ನು ಮಾಡಬೇಕು. ಮಕ್ಕಳು ಕೂಡ ವಿಶ್ವಮಾನವರ ಇಡೀ ಸಮಾಜದ ಬೆಳವಣಿಗೆಯಲ್ಲಿ ಪಾತ್ರ ವಹಿಸಬೇಕು. ನಾನು ವೇದಿಕೆ ಮೇಲೆ ಇರುವಂತ ಎಲ್ಲ ಗಣ್ಯರಲ್ಲಿ ವಿಶೇಷವಾಗಿ ಸಿ ಜಿ ಗಂಗಾಧರ ಇರ್ಬೋದು, ತೇಜಸ್ ಲೋಕೇಶ್ ಗೌಡರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನಂತಂದ್ರೆ, ಶ್ರೀ ಕೆ ಎಸ್ ರಾಮಯ್ಯನವರ ಸಮಾಧಿ ಮೈಸೂರಿನಲ್ಲಿ ಇರೋದು ನಮ್ಗೆ ಗೊತ್ತಿದೆ, ಗೋಪಾಲ್ ಜನಕ್ಕೆ ಗೊತ್ತೇ ಇಲ್ಲ. ಚಾಮುಂಡಿ ಬೆಟ್ಟದ ತಪ್ಪಲಿರುವಂತಹ ಸಮಾಧಿ ಸ್ಥಳವನ್ನ ಏನು ದೆಹಲಿಯಲ್ಲಿ ರಾಜ್ಘಾಟ್ನಲ್ಲಿ ಮಹಾತ್ಮ ಗಾಂಧಿ ಅವರು ಇರ್ಬೋದು, ಬೇರೆ ಬೇರೆ ಸಮಾಧಿ ಘಾಟ್ ಇದೆ, ಆ ರೀತಿ ಅಭಿವೃದ್ಧಿಯನ್ನ ಪಡಿಸೋದಕ್ಕೆ ಗಂಗಾಧರ ಅವರು ಇರ್ಬೋದು, ತೇಜಸ್ ಲೋಕೇಶ್ ಗೌಡ ಇರ್ಬೋದು, ವೇದಿಕೆ ಮೇಲೆ ಇರುವಂತಹ ಗಣ್ಯರು ತಾವೆಲ್ಲರೂ ಗಮನ ಕೊಟ್ಟಾಗ ಆಗ ಕೆ ಎಸ್ ರಾಮಯ್ಯನವರ ಸಾಧನೆ ಮುಂದಿನ ಪೀಳಿಗೆಗೂ ಹೋಗುತ್ತೆ ಅಂತ ಹೇಳ್ತಾ, ಯಾಕೆಂದ್ರೆ ಕೆ ಎಸ್ ರಾಮಯ್ಯನವರು ಕನಸ್ಕೊಂಡಿದ್ರು ಶಿಕ್ಷಣದ ಪ್ರಗತಿಯಿಂದಾಗಿ ಆರ್ಥಿಕತೆ ಉಂಟಾಗುತ್ತೆ, ಅದರ ಮುಖಾಂತರ ಒಕ್ಕಲಿಗರು ಬೆಳೀತಾರೆ, ತನ್ಮೂಲಕ ಸಮಾಜ ಉನ್ನತಿ ಆಗುತ್ತೆ ಅಂತ ಅಚಲವಾದ ನಂಬಿಕೆಯನ್ನು ಇಟ್ಕೊಂಡು ಕೆಲಸ ಮಾಡಿದಂಥವ್ರು ಕೆ ಎಸ್ ರಾಮಯ್ಯನವರು. ಅವರ ಸಮಾಧಿ ಸ್ಥಳವನ್ನ ತುಂಬಾ ಅಭಿವೃದ್ಧಿ ಮಾಡಿ ಮೈಸೂರು ಬಂದವರು ಕೆ ಎಚ್ ರಾಮಯ್ಯನವರ ಸಮಾಧಿ ಸ್ಥಳಕ್ಕೆ ಹೋಗಲೇಬೇಕು ಅನ್ನುವಂಥ ಭಾವನೆ. ವಿಶೇಷವಾಗಿ ನಾವು ಒಕ್ಕಲತನ ಮಾಡುವಂತ ಎಲ್ಲರೂ ಅಲ್ಲಿ ಭೇಟಿ ನೀಡುವಂತ ಒಂದು ಸ್ಮಾರಕ ಆಗಬೇಕು. ಅಲ್ಲಿ ಅವರ ಕೆ ಎಸ್ ರಾಮಯ್ಯನವರ ಸಾಧನೆ ಕುರಿತಂತ ಒಂದು ವಸ್ತು ಸಂಗ್ರಹಾಲಯ ಮ್ಯೂಸಿಯಂ ಮಾಡಿದ್ರು ಮಾತ್ರ ಕೆ ಎಸ್ ರಾಮಯ್ಯನವರು ಈಗ 146 ವರ್ಷ ಆಗಿದೆ ಅವರು ಅವರ ಸಾಧನೆ ಮುಂದಿನ ಪೀಳಿಗೆಗೆ ಹೋಗುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಆಹ್ವಾನಕ್ಕಾಗಿ ಲೋಕೇಶ್ ಗೌಡರಿಗೆ ಮತ್ತೆ ಗಂಗಾಧರ ಸರ್ ಅವರಿಗೆ ಮತ್ತು ಇನ್ನುಳಿದ ಎಲ್ಲ ಪದಾಧಿಕಾರಿಗಳಿಗೆ ನಾನು ವಂದಿಸಿ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.
ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ವೇದಿಕೆ ಮೇಲೆ ಇರುವ ಗಣ್ಯರಿಗೆ, ವೇದಿಕೆಯ ಮುಂದೆ ಕೂತಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ವಿಶೇಷವಾಗಿ ನಾನು ನಮಸ್ಕಾರವನ್ನು ಮಾಡ್ತೇನೆ. ಬಹುಶಃ ನಿಮಗೆಲ್ಲ ಗೊತ್ತಿರುತ್ತೆ, ಇಲ್ಲಿ ಎಲ್ಲ ಅಪರೂಪದ ಪ್ರತಿಭಾವಂತ ತಾವೆಲ್ಲ ಗೊತ್ತಿದೆ, ಹೆಚ್ಚು ಮಾತಾಡುವ ಅವಶ್ಯಕತೆ ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಒಂದೇ ಒಂದು ವಿಷಯವನ್ನು ನನಗೆ ಪ್ರಸ್ತಾಪ ಮಾಡ್ತೇನೆ. ಹಿರಿಯ ಚೇತನ ರಾಮಯ್ಯನವರನ್ನು ಸ್ಮರಿಸುವ ಕೆಲಸ ನಡೀತಾ ಇದೆ. ರಾಮಯ್ಯನವರನ್ನು ಯಾಕೆ ಸ್ಮರಿಸ್ತಾ ಇದ್ದೀವಿ ಅಂತಂದ್ರೆ, ಬಹುಶಃ ಅವರು ಲಂಡನ್ಗೆ ಹೋಗಿ ಭಾರತ ನಾಮ ಬರಲಿಲ್ಲ ಅಂತಂದ್ರೆ ನಾವೆಲ್ಲ ಇಲ್ಲಿ ಒಟ್ಟಿಗೆ ಕೂಡಲಿಕ್ಕೆ ಸಾಧ್ಯವೇ ಆಗ್ತಾ ಇದೆ. ಇದು ಶಿಕ್ಷಣಕ್ಕೆ ಇರುವ ಮಹತ್ವ ಅಂತ ಹೇಳಿ ನನಗೆ ಸಂದರ್ಶಕರ ಕಥೆ ಹೇಳ್ತಾರೆ. ಅವ್ರು ಏನು ಅಲ್ಲಿಂದ ಓದ್ಕೊಂಡು ಬಂದರು ಅದನ್ನ ಇಲ್ಲಿ ಸದುಪಯೋಗ ಮಾಡಿಕೊಂಡು ಮಹಾರಾಜರಿಗೆ ನಾಲ್ವಡಿಯವರಿಗೆ ಸಂದೇಶವನ್ನು ಕೊಡುವಂತ ಕೆಲಸವನ್ನು ಮಾಡಿದರು. ನಾಲ್ವಡಿಯವರ ಆತ್ಮೀಯ ವರ್ಗದಲ್ಲಿ ಗುರುತಿಸಿಕೊಂಡು ಬಹುಶಃ ಒಟ್ಟಾರೆಯಾಗಿ ಸಹಕಾರ ಕ್ಷೇತ್ರದಲ್ಲಿ ಹೆಚ್ಚು ಜನಗಳಿಗೆ ಸಹಕಾರ ಆದರೆ ಅಭ್ಯುದಯವನ್ನು ಕಾಣಬಹುದು ಅಂತೇಳಿ ಸಹಕಾರ ಕ್ಷೇತ್ರದಲ್ಲಿ ಮೊಟ್ಟ ಮೊದಲ ಅಧಿಕಾರಿಯಾಗಿ ಬೆಳೆದಿದ್ದಾರೆ. ಇನ್ನೊಂದು ವಿಶೇಷ ಅಂದ್ರೆ ಅವರ ಮಗಳು ನಮಗೆಲ್ಲ ಕೇಳಿರ್ತೀವಿ, ಯಶೋಧರ ದಾಸ. ನಮಗೆ ಏನು ತುರಂತ ಕಾಣ್ತಾ ಇದ್ದೀವಿ ಅಂದ್ರೆ, ಬೆಳಿಗ್ಗೆ ನಾನು ವಾಕ್ ಹೋಗ್ತೇನೆ, ಬೆಳಿಗ್ಗೆ 6 ಗಂಟೆಗೆ. ಯಾವ ಅಂಗಡಿಗಳ ತಗೊಂಡಿರ್ತಾವೆ ಅಂದ್ರೆ ಬ್ರಾಂಡಿ ಶಾಪು ಮತ್ತು ಮೆಡಿಕಲ್ ಸ್ಟೋರ್. ಇದು ಎಂತ ದುರಂತ ನಾವಿದ್ದೇವೆ. ತರಕಾರಿ ಅಂಗಡಿ, ಹಣ್ಣಿನ ಅಂಗಡಿ ತೆಗೆದಿರೋದಿಲ್ಲ, ಬ್ರಾಂಡಿ ಶಾಪ್ ತೆಗೆದಿರುತ್ತೆ, ಮೆಡಿಕಲ್ ಸ್ಟೋರ್ ತೆಗೆದಿರುತ್ತೆ. ಬ್ರಾಂಡಿ ಶಾಪಲ್ಲಿ ಕುಡಿಯೋದು, ಮಾತ್ರೆ ತಗೋದು. ಎಲ್ಲಿ ಸಿಗ್ತಾ ಇದೆ ಈ ಒಂದು ಸಮಸ್ಯೆಯನ್ನ? ಆ ಕಾಲದಲ್ಲಿಯೇ ಯಶೋಧರಮ್ಮ ದಾಸಪ್ಪನವರು ಸಚಿವರಾಗಿರ್ತಾರೆ ಸರ್ಕಾರದಲ್ಲಿ. ಹೆಣ್ಣವನ್ನ ಕುಡಿಯುವುದನ್ನ ನಿಲ್ಲಿಸಿದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾರೆ. ಇಲ್ಲ, ಅದನ್ನು ವಾಪಸ್ ತಗೊಳ್ತೇವೆ ಅಂತ ಹೇಳಿ ಸರ್ಕಾರ ಒಂದು ದರವನ್ನು ಮಂಡನೆ ಮಾಡ್ತಾರೆ. ಪ್ರಭಾವ ಹೇಗಿರುತ್ತೆ ಅಂದ್ರೆ, ಈ ಮದ್ಯ ಮಾರಾಟಗಾರರು ಮತ್ತೆ ಸರ್ಕಾರದ ಮೇಲೆ ಪ್ರಭಾವವನ್ನು ಬೀರಿ ಮತ್ತೆ ಚಲಾವಣೆ ಜಾಸ್ತಿ ಆಗ್ತದೆ. ಆ ತಾಯಿ ರಾಜೀನಾಮೆ ಕೊಡ್ತಾರೆ ಯಶೋಧರಮ್ಮ ದಾಸ. ಇದು ಈ ನಾಡಿನ ಶ್ರೇಷ್ಠ ಒಂದು ಪರಂಪರೆಯ ದೊಡ್ಡ ಇದು. ಇದನ್ನೆಲ್ಲ ನೀವು ಅರ್ಥ ಮಾಡ್ಕೊಳ್ಬೇಕು. ದಿನಕ್ಕೊಂದು ಬ್ರಾಂಡ್ ಶಾಪ್ ತೆರೀತಾ ಇದೆ, ಯಾರು ಪರಿಹಾರ ನಡೀತಾ ಇಲ್ಲ. ಏನಾಗ್ತಾ ಇದೆ ದೇಶದಲ್ಲಿ ಅಂತ ಗೊತ್ತಾಗ್ತಾ ಇದೆ. ಬಹುಶಃ ಕೊಲೆ, ದರೋಡೆ, ಸುಲಿಗೆ, ಸಂಸಾರದಲ್ಲಿ ಗಲಾಟೆ ನಡೀತಾ ಇರೋದು ಈ ಹೆಣ್ಣಿನಿಂದ. ಆ ಹೆಣ್ಣವನ್ನ ಬೇಕಾಬಿಟ್ಟಿಯಾಗಿ ಬೆಳಿಗ್ಗೆ 6 ಗಂಟೆಗೆ ತಂದು ರಾತ್ರಿ 12 ಗಂಟೆ ಮುಚ್ಚುವಂತ ಕೆಲಸ ಆಗ್ತಾ ಇದೆ. ಈಗ ಆಗ್ಬಾರ್ದು. ಆ ತಾಯಿ ಯಶೋಧರಮ್ಮ ದಾಸಪ್ಪನವರನ್ನ ಇಡೀ ನಾಡು ನಂಬ್ಕೊಳ್ತಾರೆ. ಅವರು ತೆರೆದಂತ ಗಾಂಧಿ ಸ್ಮಾರಕಗಳು ಇನ್ನೂ ಕೆಲವು ಅವಶ್ಯಕತೆ ಬೇರೆ ಕಡೆಗಳಲ್ಲಿ ತೆರೆದುಕೊಂಡು ಕೆಲಸವನ್ನು ಮಾಡ್ತಾ ಇದ್ದೇವೆ. ಇಂಥ ಅಪರೂಪದ ಸಾಧನೆ ಮಾಡ್ತಾರೆ. ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ಪ್ರತಾಪ್ ಸಿಂಗ್ ಅವರು ಮಂಜೇಗೌಡರು ಮಾತನಾಡುತ್ತಿದ್ದಾರೆ. ಗಂಗಾಧರ್ ಅವರು ಈ ಕಾರ್ಯಕ್ರಮದ ರೂವಾರಿ ಅವರು ಹೇಳ್ಕೊಳ್ತಾನೆ ಇಲ್ಲ. ಅವರು ಮತ್ತೆ ಗೆಳೆಯ ಲೋಕೇಶ್ ಅವರು ಈ ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಹಿರಿಯರಿಗೆ ಮತ್ತು ಕಿರಿಯರಿಗೆ ಸಾಧನೆ ಮಾಡಿದಂಥ ಮಹನೀಯರಿಗೆ ಅವರನ್ನ ಉತ್ತೇಜನ ಕೊಟ್ಟು ಮುಂದೆ ನೀವು ಕೂತ್ಕೊಳ್ಳೋದು ಬೇಡ, ನೀವು ಒಳ್ಳೆ ಕೆಲಸ ಮಾಡಿ ಈ ದೇಶಕ್ಕೆ, ಈ ನಾಡಿಗೆ, ಈ ವಿಶ್ವಕ್ಕೆ ಖ್ಯಾತಿ ತರುವಂಥ ಕೆಲಸವನ್ನು ಮಾಡಿ ಅಂತೇಳಿ ಯುವಕರಿಗೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗೆ ಗೌರವಾಧ್ಯಕ್ಷರಂತ ಶ್ರೀ ಶಿವೇಗೌಡರು ನಮ್ಮ ಗೆಳೆಯರು ವೇದಿಕೆ ಮೇಲಿದ್ದಾರೆ, ಮಾತನಾಡುವ ಸಂದರ್ಭ ಚೆನ್ನಾಗಿ ಗೊತ್ತಿದೆ. EC ಲಿಂಗಾಳಿ ಅವರು ಈಗಾಗಲೇ ಮಾಡ್ಬಿಟ್ಟಿದ್ದಾರೆ. ಶಾಂತಕುಮಾರಿ ಅವರು, ಹಾಗೆ ಬಹಳ ಮುಖ್ಯವಾಗಿ ರಮೇಶ್ ಅವರು, ಜಯಕುಮಾರ್ ಅವರು, ಲಕ್ಷ್ಮೇಗೌಡರು, ಜಯಪ್ರಕಾಶ್ ಅವರು, ಶ್ರೀ ಪ್ರಕಾಶ್ ಅವರು, ಪಾಂಡುರಂಗ ಸತೀಶ್ ಗೌಡರು, ನಟರಾಜ್ ಅವರು, ಶೋಭಾರಾಣಿ ಅವರು, ರವಿಚಂದ್ರ ಅಂಚೆ ಅವರು, ಇವರಿಗೆಲ್ಲ ಹಿರಿಯರಿಗೆ ಸನ್ಮಾನ ಮಾಡುವಂಥ ಕೆಲಸ ಆಗಿದೆ. ಯಾಕೆ ಅಂತಂದ್ರೆ ಅವೆಲ್ಲ ಸಾಧನೆ ಮಾಡುವಂಥವ್ರು ಈ ನಾಡಿಗೆ ಅಪರೂಪದ ಕೊಡುಗೆ ಕೊಟ್ಟಂಥವ್ರು. ನೀವು ಬೇಸರ ಮಾಡ್ಕೊಳ್ಬೇಡಿ, ನಿಮ್ಮ ಅಪರೂಪದ ಹಿರಿತನದ ಸೇವೆ ನಿಮ್ಗೆ ಬೇಕಾಗಿದೆ ಅನ್ನೋ ಕಾರಣಕ್ಕೆ
ಈ ಹಿರಿಯ ಚೇತನಗಳಿಗೆ ಸನ್ಮಾನವನ್ನು ಮಾಡಿದ್ವಿ. ಹಿರಿಯರನ್ನು ಮುಂದೆ ಸಾಧನೆಯನ್ನು ಅವ್ರು ಮಾಡ್ಕೊಂಡು ಮಾಡಬೇಕು ಅಂತೇಳಿ ಹಿರಿಯರಿಗೆ ಸನ್ಮಾನ ಮಾಡುವಂಥ ಕೆಲಸ ಎಲ್ಲ ಆಗಿದೆ. ಸೋದರಿ ರಂಗನಾಥ್ ಅವರು ಲತಾರಂಗನಾಥ್ ಅವರು ವೇದಿಕೆಯಲ್ಲಿದ್ದಾರೆ. ದೇಶಿಸ್ಕೊಂಡು ಈ ಕಾರ್ಯಕ್ರಮವನ್ನು ತುಂಬ ಉತ್ತಮ ರೀತಿಯಲ್ಲಿ ಕಟ್ಕೊಡುವ ಕೆಲಸವನ್ನು ಮಾಡಿದ್ದಾರೆ. ಹಾಗೂ ಹಿಂದೆ ಅನೇಕ ಗೆಳೆಯರು ಈ ವೇದಿಕೆಯಲ್ಲಿದ್ದಾರೆ. ಅವರೆಲ್ಲ ಸ್ಮರಿಸುವಂತಾರೆ. ಯಾಕಂತಂದ್ರೆ ಪರಿಚಾರಕರಿಗೆ ಕೆಲಸ ಆಗೋದಿಲ್ಲ ನೋಡಿ. ನೀವೆಲ್ಲ ಪರಿಚಾರಕರ ಕೆಲಸವನ್ನು ಮಾಡಿದ್ದೀರಿ. ಅನೇಕ ಸೋದರಿ ನಮ್ಮ ಪ್ರಾರ್ಥನೆ ಮಾಡಿದಂಥ ಸೋದರಿ ಬಗ್ಗೆ ಬಂದಿದ್ದಾರೆ. ಹಿಂದೆ ಅನೇಕ ಪರಿಚಾರಕ ವರ್ಗದಲ್ಲಿ ಸೇವೆ ಮಾಡತಕ್ಕಂಥ ಅನೇಕ ನಮ್ಮೆಲ್ಲರಿಗಿಂತ ಅವ್ರ ಮೇಲು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಈಗ ತಾನೇ ಊರಿನ ವ್ಯವಸ್ಥೆಯನ್ನು ಗಂಗಾಧರವರು ವಿಶೇಷವಾಗಿ ಏರ್ಪಾಡು ಮಾಡಿದ್ದಾರೆ. ಅದೆಲ್ಲ ಭೋಜನವನ್ನು ಸ್ವೀಕಾರ ಮಾಡಿ ಹೋಗಬೇಕು ಅಂತ ಕೇಳಿಕೊಂಡು ಇನ್ನೊಮ್ಮೆ ಹೆಚ್ಚು ವಿಷಯವನ್ನು ಮಾತನಾಡೋಣ. ಯಾಕಂದರೆ ಈ ಎಲ್ಲರೂ ತರಬೇತಿ ಕಾರ್ಯಕ್ರಮ ಇದೆ. ಹಾಗಾಗಿ ನಿಮ್ಮೆಲ್ಲರಿಗೆ ವೇದಿಕೆ ಮೇಲೆ ಕೊಡೋಕ್ಕೆ ತಲೆಬಾಗಿ ನಮಸ್ಕಾರವನ್ನು ಮಾಡಿ ನಾನು ಮಾತನಾಡ್ತೇನೆ. ನಮಸ್ಕಾರ. ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದಂತಹ ಶ್ರೀ ಮಡಿಕೆರೆ ಗೋಪಾಲ್ ಅವರಿಗೆ ಧನ್ಯವಾದಗಳು. ಈಗ ಇಲ್ಲಿ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ವಿ. ಅದಕ್ಕೆ ಮುಂಚೆ ಈ ನಮ್ಮ KH ರಾಮಯ್ಯ ಸೇವಾರತ್ನ ಪ್ರಶಸ್ತಿ ಪುರಸ್ಕೃತರಲ್ಲಿ ಒಬ್ಬರಾದಂತ ಐಶ್ವರ್ಯ ಆಸ್ಪತ್ರೆ ಖ್ಯಾತ ವೈದ್ಯರಾದಂತ ಡಾಕ್ಟರ್ ಲಕ್ಷ್ಮೇಗೌಡರು ಅಂತ ಮಾತಾಡ್ತಾರೆ. ಅದಾದ ನಂತರ ವಂದನಾರ್ಪಣೆ ಆಗುತ್ತೆ. ಕಾರ್ಯಕ್ರಮ ಮುಗಿಯುತ್ತೆ. ಎಲ್ಲ ಮುಗಿದ ವ್ಯವಸ್ಥೆ ಇದೆ. ದಯಮಾಡಿ ಎಲ್ಲ ನೋಡ್ಬೇಕು. ಯಾರೋ ಭಾಷಣ ಇಷ್ಟ ಇಲ್ಲ, ಎಲ್ಲ ಅಭಾವದಲ್ಲಿ ಮಾತನಾಡಿದ್ದೀರಿ. ಆದರೂ ಈ ಒಂದು ಸಮಾರಂಭದಲ್ಲಿ KH ರಾಮಯ್ಯನ್ ಅಂತವರ ಅವರ ಅದ್ಭುತ ವ್ಯಕ್ತಿತ್ವ, ಅವರ ಸಾಮಾಜಿಕ ಕೊಡುಗೆ, ಅವರು ಮಾಡಿದ ಕಾರ್ಯಕ್ರಮಗಳು ಅವ್ರನ್ನ ಇವತ್ತು ಕೂಡ 106 ವರ್ಷ ಕಳೆದರೂ ಕೂಡ ನೆನೆಸ್ಕೊಳ್ಳೋದು. ಏನಕ್ಕೆ ಅಂದರೆ ಅವರ ನಿಸ್ವಾರ್ಥ ಸೇವೆ ಮತ್ತು ಸಮಾಜಕ್ಕೆ ಕೊಟ್ಟಂಥ ಕೊಡುಗೆ, ಅದು ನಮ್ಮ ಒಕ್ಕಲಿಗ ಸಮುದಾಯಕ್ಕೆ ಕೊಟ್ಟಂಥ ಕೊಡುಗೆ. ಯಾರೆಲ್ಲ ಮಾತಾಡಿದ್ದಾರೆ, ನಾನು ಅದನ್ನೇ ಹೇಳಕ್ಕೆ ಇಷ್ಟಪಡ್ತೇನೆ. ನಾನು ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯರಿಗೂ ನನ್ನ ವಂದನೆ ಸಲ್ಲಿಸಿ, ನನ್ನ ಗೌರವ ಸಲ್ಲಿಸಿ, ನಾನು ಆ್ಯಕ್ಚುಲಿ ಮಡಿಕೆರೆ ಗೋಪಾಲ್ ಅವರು ಅದ್ಭುತವಾಗಿ ಮಾತಾಡ್ತಾನೆ. ಸುಮಾರು ಕೇಳಿರಲಿಲ್ಲ, ಅದಕ್ಕೂ ಸಲ ಕೂತ್ಕೊಂಡೆ ಅವ್ರು ಮಾತು ಕೇಳಬೇಕು ಅಂತ. ಬಟ್ ಇಲ್ಲಿ ಗಲಾಟೆಗಳಿಂದ ಅವರು ಬಡಪಡಿಸಿದ್ರು. ನಾನು ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ತೀನಿ ಅಂದರೆ, ನಾನು ರಿಟೈರ್ಡ್ ಆದಮೇಲೆ ಮೆಡಿಕಲ್ ಪ್ರೊಫೆಸರ್ ಆಗಿ ರಿಟೈರ್ಡ್ ಆದಮೇಲೆ ನಾನೇ ಒಂದು ಐಶ್ವರ್ಯ ಹಾಸ್ಪಿಟಲ್ ಕೆಲಸ ಮಾಡ್ತಾಯಿದ್ದೀನಿ. ನನ್ನದೇ ಒಂದು ಹಾಸ್ಪಿಟಲ್ ತೆಗಿಬೇಕು ಅಂದ್ಬಿಟ್ಟು ಒಂದು ದೊಡ್ಡ 70% ಹಾಸ್ಪಿಟಲ್ ನಾನು ತೆಗಿತಾ ಇದ್ದೀನಿ. ಯಾಕೆ ನನ್ನ ಮಕ್ಕಳು ಇಬ್ಬರು ಡಾಕ್ಟರ್ ಕೂರ್ಸೋದು ಕೇಳಿದೆ, ಏನಪ್ಪ ನೀವು ಅಮೆರಿಕಕ್ಕೆ ಹೋಗ್ತೀರಾ, ಎಂಗೇಡ್ ಹೋಗಿ ಏನು ಹೇಳಿ ಅಂತ. ಇಲ್ಲಪ್ಪ ನಾವು ಇಲ್ಲೇ ನಿಮ್ಮ ಜೊತೆ ಇದ್ದು ನಮ್ಮ ಜನಗಳೇ ಸರ್ವಿಸ್ ಮಾಡ್ತೀನಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಎಷ್ಟೇ ಕಷ್ಟ ಆಗಲಿ, ನಾನು 62 ವರ್ಷ ಆದರೂ ಕೂಡ ನಾನು ಬ್ಯಾಂಕ್ ಲೋನ್ ತೊಗೊಂಡು ನಾನು ಒಂದು ಒಳ್ಳೆಯ ಹಾಸ್ಪಿಟಲ್ ಸುಲಕ್ಷ ಅಂತ ಒಂದು ಇನ್ನೂ ಒಂದು 3-4 ಓಪನ್ ಮಾಡ್ತೀನಿ. ಯಾಕೆ ಏನಕ್ಕೆ ಹೇಳ್ತೀನಿ ಅಂದರೆ, ಈ ಸಮಾಜ ನಾನು ಹಳ್ಳಿಯಿಂದ ಬಂದು ಚಿಂಚೋಳಿ ಅಂತ ಸ್ಕೂಲಿಂದ ಬಂದು ಬೆಳಿಕಲ್ಲ ಸರಿ, ಇಷ್ಟೆಲ್ಲ ಈ ಸಮಾಜ ನಮ್ಗೆ ಕೊಟ್ಟಿದೆ. ಇವತ್ತು ಇಲ್ಲಿಗೆ ಕರೆದು ನನ್ನ ಸನ್ಮಾನ ಮಾಡಬೇಕಾದ್ರೆ ನನಗಿಂತ ಹೆಚ್ಚಾಗಿ ಸಮಾಜ ಕೊಡ್ತದೆ. ನನ್ನ ಗೌರವ, ನನ್ನ ಪೇಷಂಟ್ ನನ್ನ ಐಡೆಂಟಿಫೈ ನಾವೇ ಕೊಟ್ಟು ಡಾಕ್ಟ್ರು. ಪೇಷಂಟೇ ಬರಲಿಲ್ಲ ಅಂದರೆ ಈ ಡಾಕ್ಟ್ರೇ ಇಲ್ಲ, ಏನೇ ಓದಿದ್ರು ಕೂಡ. ಹಂಗೇನೆ ದೇವಸ್ಥಾನಕ್ಕೆ ಜನಗಳು ಹೋಗಿಲ್ಲ ಅಂದರೆ, ಎಂಥ ದೊಡ್ಡ ದೇವಸ್ಥಾನ ದೇವರಿಲ್ಲ ಅಂದ್ರೂ ಅವ್ರು ಕೊಂಡ್ರೆ ಇರೋದು. ಹಂಗೆ ಏನು ಅಂದರೆ, ನಾವೇನು ಕೆಲಸ ಮಾಡ್ತೀವಿ, ಸಮಾಜ ನಮ್ಮ ಏನು ಐಡೆಂಟಿಫೈ ಮಾಡುತ್ತೆ, ಇದಕ್ಕೆಲ್ಲ ಕಾರಣಗಳು ನಮ್ಮನ್ನು ದೂರಿನ ನೋಡಿ. ಈಗ ನನಗೆ ಮೊನ್ನೆ ತಾನೇ ನಮ್ಮ ಲೋಕೇಶ್ ಗೌಡರು ಬಂದರು, ಕೇಳ್ಕೊಂಡ್ರು. ಬಟ್ ಸುಮಾರು ಗೌರವ ನನಗೆ ಯೂಸ್ವಲ್ ಇಷ್ಟ ಆಗಲ್ಲ ಇವೆಲ್ಲ. ಆದರೂ KH ರಾಮಯ್ಯನ ಹೆಸರು ಹೇಳಿದಾಗ ಈ ಒಂದು ಇದನ್ನು ತಿರಸ್ಕರಿಸಬಾರ್ದು, ಹೋಗ್ಬೇಕು ಅಂತ ಹೇಳಿ ಏನಕ್ಕೆ ಅಂದರೆ ಅವ್ರಿಗೆ ನಾವು ಕಲಿಯೋದು ಭಾಳ ಇದೆ. ಇವತ್ತು ನಾವು ಕೂತ್ಕೊಂಡು ಸನ್ಮಾನ ಮಾಡಿ ದೊಡ್ಡಲ್ಲ, ನಾವು ಸಮಾಜ ಬೆಲೆ ಕೊಟ್ಟಿದೆ. ಇವತ್ತು ನಾವು ಇಲ್ಲಿ ಬಂದು ವಿಜಯನಗರ ಫಸ್ಟ್ ಸ್ಟೇಜ್ನಲ್ಲಿ ಪರಿಷ್ಕೃತ ಬಡಾವಣೆಯಲ್ಲಿ ಜೀವನ ಮಾಡ್ತಾ ಇದ್ದೀವಿ. ಒಳ್ಳೆ ಬೆಳೆತನ ಇದೆ. ನಮಗೆ ಕೋಟ ಹಾಕಕ್ಕೆ ಕೊಟ್ಟಿದೆ, ದೇವರು ಅಣ್ಣ ಊಟ ಕೊಡಿ, ಎಲ್ಲ ಕೊಟ್ಟಿದೆ, ಕಾರ್ ಕೊಡಿ, ಬಲವಾಗಿ ಏನು ಕೊಟ್ಟಿದ್ದಾರೆ, ಸಮಾಜ ಕೊಟ್ಟಿದ್ದಾರೆ. ನಾವು ಸಮಾಜಕ್ಕೆ ವಾಪಸ್ ಏನು ಕೊಡ್ತೀವಿ ಅದು ಇಂಪಾರ್ಟೆಂಟ್. ಅದನ್ನು ನಮ್ಮ KH ರಾಮಯ್ಯ ಕಳಿಸ್ಕೊಟ್ಟಿದ್ದಾರೆ. ಆ ಒಂದು ಇದನ್ನು ನಾನು ಎಲ್ಲ ನಾವು ಪುರಸ್ಕೃತ ಯಾರ್ಯಾರು ಸನ್ಮಾನಕ್ಕೆ ಭಾಗಿಯಾಗಿದ್ದಾರೆ ಎಲ್ಲರ ಪರವಾಗಿ ಈ ಆಯೋಜಿಸಿದಂಥ ನಮ್ಮ ಲೋಕೇಶ್ ಗೌಡರು ಮತ್ತು ಗಂಗಾಧರ ಬಳಗಕ್ಕೆ ನಾನು ಧನ್ಯವಾದ ಅರ್ಪಿಸಿ, ಹಾಗೂ ಈ ಮುಂದೆ ಕೂತಿರೋ ಮಕ್ಕಳುಗಳು, ನಾನು ಕೂಡ PhD IAS ಮಾರ್ಕ್ಸ್ ತಗೊಂಡಾಗ ನಮಗೂ ಕೂಡ ಈ ಸನ್ಮಾನಗಳಾಗಿದ್ದಾವೆ.
ಬಟ್ ಅವ್ರ ಮುಖಗಳಲ್ಲಿ ಇದ್ದ ಭಾವನೆ ಎಲ್ಲರಿಗಿಂತ ಹೆಚ್ಚಾಗಿ ಅವ್ರು ಕೂತಿದ್ರು, ತಂದೆ ತಾಯಿ ಕೂತಿದ್ರಲ್ಲ, ಅವರ ಮನಸ್ಸು ಎಷ್ಟು ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ, ಎಷ್ಟು ಖುಷಿ ಇದೆ ನನ್ನ ಮಕ್ಕಳು ಎಷ್ಟು ಮಾರ್ಕ್ಸ್ ತಗೊಂಡಿದ್ದಾರೆ, ಮುಂದೆ ಬರ್ತಾರೆ. ಅವರೆಲ್ಲ ಈ ಒಂದು ಸನ್ಮಾನ ಡೆಫಿನೆಟಾಗಿ ಒಂದು ದಿಕ್ಸೂಚಿ ಆಗುತ್ತೆ ನಾನು ಹೇಳ್ತೀನಿ. ಯಾಕೆಂದರೆ ಅವರು ಮುಂದೆ ಡಾಕ್ಟರ್ ಆಗಲಿ ಇಂಜಿನಿಯರ್ ಆಗಲಿ ಒಳ್ಳೆಯ ಮನೋಭಾವ ಬರ್ತಾರೆ, ಒಂದು ಸೇವಾ ಮನೋಭಾವನೆ ಡೆಫಿನೆಟಾಗಿ ದೇಶಕ್ಕೆ ಕೊಡುಗೆ ಕೊಡ್ತಾರೆ ಅಂತ ಹೇಳಿ ಅವ್ರಿಗೂ ನನ್ನ ಈ ಸಂದರ್ಭದಲ್ಲಿ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿ, ಆಗ ಮಗು ಈ ವಯಸ್ಸಿಗೆ ಎಷ್ಟು ವರ್ಷ ಆಗಿದೆ, 9 ಇಯರ್ಸ್ಗೆ ಇಷ್ಟೊಂದು ಅದ್ಭುತವಾದ ಒಂದು ಸಾಧನೆ ಮಾಡಿದ್ದಾಳೆ. ಆ ಸಾಧನೆ ಜೊತೆಗೆ ಆ ಸಾಧನೆ ಅವಳ ಮುಂದೆ ಅಲ್ಲ, ಅವ್ರ ಹಿಂದೆ ಇರುವ ತಾಯಿದ ಎಕ್ಸ್ಪೀರಿಯನ್ಸ್ ತಾಯಿ ಮೋಸ್ಟ್ಲಿ ಅವ್ರ ಲೈಫ್ ಮುಟ್ಪಾಕಿಟ್ಟಿದ್ದಾರೆ. ಅವ್ರು ಕರ್ಕೊಂಡು ಹೋಗೋದು ಬರೋದು ತಿಂಡಿ ಊಟ ಎಲ್ಲ ನನಗಾದ್ರೂ ಗೊತ್ತಿದೆ, ಸುಲಭ ಅಲ್ಲ ಇವೆಲ್ಲ ಮಾಡಿಲ್ಲ. ಅವ್ರಿಗೆಲ್ಲ ನನ್ನ ಅಭಿನಂದನೆ ಸಲ್ಲಿಸಿ ಮನಸ್ಸಾಗೆ ನನ್ನ ಕರೆದು ನಾನು ಸನ್ಮಾನ ಮಾಡೋದು ಎಲ್ಲರಿಗೂ ನಾನು ವೇದಿಕೆಯಲ್ಲಿ ಎಲ್ಲ ಗಣ್ಯರಿಗೂ ನಾನು ಮನಸ್ಸಾ ನಾನು ಮಾತಾಡ್ತೀನಿ. ಜೈ ಜೈ ಕರ್ನಾಟಕ. ಮಾತಾಡಿದಂತಹ ಡಾಕ್ಟರ್ ಲಕ್ಷ್ಮೇಗೌಡರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ನೇರ ಕೊನೆ ಅಂತ ಕೊಟ್ಟಿದ್ದೀವಿ. ಅದಕ್ಕೆ ಮುಂಚೆ ಮಹಿಳೆಯರಲ್ಲೊಬ್ಬರು ಶ್ರೀ ಲಕ್ಷ್ಮೀ ಚಾರಿಟಬಲ್ ಟ್ರಸ್ಟ್ನ ರಾಜ್ಯಾಧ್ಯಕ್ಷರಾದಂಥ ಶ್ರೀಮತಿ ಶೋಭಾ ರಾಣಿ ಗೌಡ ಅವರು ಅದರ ಮಾತಾಡ್ತಾರೆ. ಒಕ್ಕಲಿಗರ ಸಂಘದ ಮಹಿಳೆಯರೆಲ್ಲ ಸೇರಿದಿರಾ, ಒಗ್ಗಟ್ಟಾಗಿ ಎಲ್ಲ ಕೆಲಸಗಳನ್ನ ಮಾಡಿ ಇಷ್ಟು ಜನ ಮಹಿಳೆಯರು ಒಗ್ಗಟ್ಟಾಗಿ ನಿಂತ್ರೆ ಎಷ್ಟೋ ತರ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿ ನ್ಯಾಯನ ಒದಗಿಸ್ಕೊಡ್ಬೇಕು. ಹಾಗಾಗಿ ನಿಮ್ಮನ್ನೆಲ್ಲ ನನಗೆ ತುಂಬಾ ಖುಷಿ ಆಯ್ತೀನಿ. ಅದಲ್ಲದೆ ಇದೇ ವೇದಿಕೆಯಲ್ಲಿ ನಾಗರ ಸನ್ಮಾನಗಳಿಗೆ ಬಂದಿದ್ದೆ. ಹಾಗೆಲ್ಲ ಈ ಮಲ್ಟಿಕ್ಯಾನ್ನಲ್ಲಿ ಗೋಪಾಲ್ ಸ್ವಾಮಿ ಸರ್ ಇದ್ರು, ಅವರು ಮಾತಾಡಿಸಿದ್ರು. ನನಗೆ ಈ ಸಭಾಂಗಣದಲ್ಲಿ ಅವ್ರು ಜಾಗ ಕೊಡ್ತಾರೆ, ಹಾಗಾಗಿ ಅವ್ರಿಗೆ ನನ್ನ ತುಂಬಾ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಹಾಗೆ ಎಲ್ಲಾ ಮಹಿಳೆಯರು ಇನ್ನೂ ಹೆಚ್ಚು, ನಾವೇನು ಮಹಾ ಸಾಧಕರಲ್ಲ, ಎಲ್ಲರನ್ನೂ ಸಾಧನೆಗಳನ್ನ ಮಾಡಬೇಕು, ಧ್ವನಿ ಎತ್ತಬೇಕು. ಪ್ರತಿಯೊಬ್ರು ಈ ಸಾಧನ ಫಲಕಗಳನ್ನ ತಗೋಬೇಕು ಅಂತ ನನ್ನ ಆಸೆ. ನಾವೊಬ್ರು ತಗೊಳ್ಳೋದಲ್ಲ, ನನಗೆ ನಾನು ತಗೊಂಡೆ ಅಂದ್ರೆ ಇನ್ನೂ ಹೆಚ್ಚಿನ ಮಟ್ಟಿಗೆ ಕೆಲಸ ಮಾಡಿ ನಾನು ತಗೋಬೇಕು ಅಂತ ಅದು ಅರ್ಥ. ಇದು ನಾನು ತಗೊಂಡೆ ಅಂತ ನನಗೆ ಹೆಮ್ಮೆ ಇಲ್ಲ. ಇದರಲ್ಲಿ ಯಾರಾದ್ರೂ ಬರಬೇಕು, ಇರೋದೇನೆ ನಾನು ಇನ್ನೂ ಏನ್ ಕೆಲಸಗಳು ಮಾಡ್ಬೇಕಪ್ಪ, ನನ್ನ ಕೈಯಲ್ಲಿ ಇನ್ನೂ ದೊಡ್ಡ ದೊಡ್ಡ ಮಟ್ಟದ ಕೆಲಸಗಳನ್ನ ಮಾಡ್ಬೇಕು ಅನ್ನೋ ಆಸೆ ಇರುತ್ತೆ. ಹಾಗಾಗಿ ನಿಮ್ಮೆಲ್ಲರ ಈ ಪ್ರೀತಿ ಸಹಕಾರದ ಸನ್ಮಾನನ ಪ್ರೀತಿಯಿಂದ ಸ್ವೀಕರಿಸಿದ್ವಿ. ಈ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ನನ್ನ ಪ್ರೀತಿಯ ಸ್ನೇಹಿತರುಗಳಿಗೂ ಗಣ್ಯರಿಗಳಿಗೂ ನನ್ನ ವಂದನೆಗಳನ್ನು ಅರ್ಪಿಸಿ ನನ್ನ ಮಾತುಗಳನ್ನು ಇದೆಲ್ಲ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಗಣ್ಯಾತಿಥಿಗಳು ಹಾಗೂ ನನ್ನ ನೆಚ್ಚಿನ ಮಹಿಳಾ ಮಣಿಗಳು, ನನ್ನ ಸಹೋದರಿಯರು ಹಾಗೂ ನನ್ನ ಪುಟಾಣಿ ಮಕ್ಕಳು. ಹಾಗೆ ಈ ದಿನ ತುಂಬ ಅಚ್ಚುಕಟ್ಟಾಗಿ ಕೆ ಶ್ರಾವಣಿಯವರ ಬಗ್ಗೆ ವಿವರಣೆ ನೀಡಿ ಅವರ ಜೀವನ ಚರಿತ್ರೆಯಲ್ಲಿ ನಮ್ಮ ಮುಂಭಾಗದಲ್ಲಿ ಪುಟವನ್ನು ತೆರೆದಿಟ್ಟಿದ್ದಾರೆ. ಎಲ್ಲರಿಗೂ ಗಣ್ಯರು ಒಬ್ಬರಲ್ಲ ಒಬ್ಬರು ಒಂದೊಂದು ಮಾಹಿತಿಯನ್ನ ಈ ವೇದಿಕೆಯಲ್ಲಿ ಹಂಚಿಕೊಂಡ್ರು. ಆ ಹಂಚಿಕೆನ ನಾವು ಅಳವಡಿಸ್ಕೊಳ್ಳೋಣ, ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ ಅಂತ ಎಲ್ಲರಿಗೂ ಹೇಳ್ತಾ ಇವತ್ತಿನ ಈ ದಿನದ ಕಾರ್ಯಕ್ರಮದ ಯಶಸ್ವಿ ಕಾರಣವಂತ ನಿಮ್ಮ ಎಲ್ಲರಿಗೂ ಮೊದಲಿಗೆ ಮುಂಭಾಗದಂತ ಎಲ್ರಿಗೂ ನಾನು ವಂದಿಸ್ತೀನಿ. ಯಾಕೆಂದ್ರೆ ದೊಡ್ಡ ಗಣ್ಯರು ನೀವೇ. ಅವ್ರು ನಾನೇ ಹೇಳ್ತಿದ್ದಾರೆ, ವೇದಿಕೆಯಲ್ಲಿರೋ ಗಣ್ಯಾತಿ ಗಣ್ಯರು ಒಂದೇ ಇದ್ದಾರೆ, ನೀವೇ ಗಣ್ಯರು ಅಂತ, ಅದು ಸತ್ಯ. ಅದು ಹಾಗೆ ಇವತ್ತು ಈ ದಿನದ ನಮ್ಮ ಸಂಘದ ಅಧ್ಯಕ್ಷರಾದಂಥ ರಾಜ್ಯಾಧ್ಯಕ್ಷರಾದಂಥ CG ಗಂಗಾಧರ್ ಗೌಡ ಅವರು ನಮ್ಮ ಸಂಘದಕ್ಕೆ ಬಂದು ಇವತ್ತು ಅವರ ಕಾರ್ಯಕ್ರಮದ ಕಾಮಗಾರಿ ಅಧ್ಯಕ್ಷರು, ಅಲ್ಲಿ ಕಾಮಗಾರಿ ಅಧ್ಯಕ್ಷರಾಗಿದ್ರು ಕೂಡ ಇವತ್ತು ನಮ್ಮ ಕರೆಗೆ ಹೋಗ್ಬಿಟ್ಟು ಆಗಲೇಬೇಕು, ಇವತ್ತಿಲ್ಲ 1 ಗಂಟೆಗೆ ಹೋಗ್ಬೇಕು ಅಂತ ಹೇಳಿದ್ರು. ಆದರೂ ಕೂಡ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಒಗ್ಗೂಡಿ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರಾದರು. ಅವರಿಗೆ ನಮ್ಮೆಲ್ಲರ ಪರವಾಗಿ ತುಂಬುವುದರಿಂದ ಧನ್ಯವಾದಗಳನ್ನ. ಹಾಗೆ ನಮ್ಮ ಸಂಘದ ಗೌರವಾಧ್ಯಕ್ಷರು ನಮ್ಮ ಜಿಲ್ಲೆಯ ಗೌರವಾಧ್ಯಕ್ಷರಾದಂತಹ ಸಿಮೇಗೌಡರು ಸರ್ ಕೂಡ ನಮ್ಮ ಕರೆಗೆ ಹೋಗ್ಬಿಟ್ಟು ಆಗಮಿಸಿದ್ರು. ಅವರು ಕೂಡ ಅವರಿಗೆ ಹೇಳ್ತೇನೆ. ಹಾಗೆ ನನ್ನ ನೆಚ್ಚಿನ ಎಲ್ಲ ಗಣ್ಯರಿಗೂ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯರಿಗೂ ನನ್ನ ವಂದನೆಗಳನ್ನ ಅರ್ಪಿಸುತ್ತಾ ನಿಮ್ಮೆಲ್ಲರ ಪರವಾಗಿ ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅಕಸ್ಮಾತ್ ನಮ್ಮ ಕಾರ್ಯಕ್ರಮದಲ್ಲಿ ಏನಾದರೂ ಎಡವಟ್ಟುಗಳು ಏನಾದರೂ ಇದ್ದಲ್ಲಿ ಕ್ಷಮೆ ಇರಲಿ ಅಂತ ಎಲ್ಲರಲ್ಲೂ ಕೇಳ್ತಾ ನಾನು ಎಲ್ಲರಿಗೂ